ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022ರಂದು ಪರಮ ಪೂಜ್ಯ ಶ್ರೀ ಗುರುಮಹಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠ ಇಳಕಲ್ ಇವರ ಶುಭಾಶೀರ್ವಾದದೊಂದಿಗೆ ಹಾಗೂ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಇವರ ಸಹಯೋಗದೊಂದಿಗೆ ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನು ನಾವು ಪ್ರಾರಂಭ ಮಾಡಿದ್ದೆವು. ಇವತ್ತಿನ ಕಾರ್ಯಕ್ರಮ 118ನೆಯ ಕಾರ್ಯಕ್ರಮ. ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ಪ್ರಬುದ್ಧ ಚಿಂತನೆಗಳಿಂದ ವಚನ ಸಾಹಿತ್ಯ ವೇದಿಕೆಯನ್ನು ಹಾಗೂ ವಚನ ಮಂದಾರ ವೇದಿಕೆಯನ್ನು ಶ್ರೀಮಂತಗೊಳಿಸಿದಂಥ ಎಲ್ಲ ವಿದ್ವಾಂಸರುಗಳಿಗೂ ಕೃತಜ್ಞತೆಗಳನ್ನು ಈ ಮೂಲಕ ನಾವು ಅರ್ಪಿಸ್ತಾ ಇದ್ದೀವಿ. ಹಾಗೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀವಿ. ಹಾಗೇನೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿದಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಗಂಗಾವತಿಯ ಶ್ರೀಮತಿ ನಾಗರತ್ನ ಎಚ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ವಿನಂತಿ. ವಚನ ಮಂದಾರ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು, ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ 118ನೇ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯ ಭಾಗವಹಿಸಿರ್ತಕ್ಕಂಥ ಸರ್ವರಿಗೂ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಇದೀಗ ಪ್ರಾರ್ಥನೆ ಶ್ರೀಮತಿ ಸಂತೋಷ್ ಮಠಪತಿ ಬೀದರ್ ಇವರಿಂದ. ಓಂ ಶ್ರೀ ಗುರು ಬಸವಲಿಂಗ ನಮಃ. ಎಲ್ಲರಿಗೂ ಶರಣಾರ್ಥಿ. ಈಗ ಒಂದು ಬಸವಣ್ಣನವರ ವಚನ ಮಡಕೆ ಮಾಡುವೋಡೆ ಮಣ್ಣೆ ಮೊದಲು ತೊಡುಗೆಯ ಮಾಡುವೋಡೆ ಹೊನ್ನೆ ಮೊದಲು ಮಡಕೆಯ ಮಾಡುವೋಡೆ ಮಣ್ಣೆ ಮೊದಲು ಶಿವಪಥವನರಿವೋಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವರ ನರಿವೋಡೆ ಶರಣರ ಸಂಗವೇ ಮೊದಲು ಮೊದಲು ಮಡಕೆಯ ಮಾಡುವೋಡೆ ಮಣ್ಣೆ ಮೊದಲು ತೊಡುಗೆಯ ಮಾಡುವೋಡೆ ಹೊನ್ನೆ ಮೊದಲು ಮಡಕೆಯ ಮಾಡುವೋಡೆ ಮಣ್ಣೆ ಮೊದಲು ಶಿವಪಥವನರಿವೋಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವರ ನರಿವೋಡೆ ಶರಣರ ಸಂಗವೇ ಮೊದಲು ಮೊದಲು ಮಡಕೆಯ ಮಾಡುವೋಡೆ ಮಣ್ಣೆ ಮೊದಲು ಮಡಕೆಯ ಮಾಡುವೋಡೆ ಮಡಕೆಯ ಮಾಡುವೋಡೆ ಮಡಕೆಯ ಮಾಡುವೋಡೆ ಮಣ್ಣೆ ಮೊದಲು. ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು. ಶರಣ. ಪ್ರಾರ್ಥನೆಯನ್ನು ಅತ್ಯಂತ ರಾಗಬದ್ಧವಾಗಿ ಹಾಡಿದಂತ ಶ್ರೀಮತಿ ಸಂತೋಷಿ ಮಠಪತಿ ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ಇದೀಗ ಅತಿಥಿಗಳ ಪರಿಚಯ ಶ್ರೀಮತಿ ನಾಗರತ್ನ ಎಚ್ ಗಂಗಾವತಿ ಇವರಿಂದ. ಎಲ್ರಿಗೂ ನಮಸ್ಕಾರ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ವರಿಗೂ ಸ್ವಾಗತವನ್ನ ಕೋರುತ್ತಾ ಈ ಒಂದು ಅತಿಥಿಗಳ ಪರಿಚಯ. ಶ್ರೀಮತಿ ಜ್ಯೋತಿ ಅಶೋಕ್ ಬಾದಾಮಿ, ಎಂಎ ಪದವೀಧರರು, ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತಸವೆನಿಸುತ್ತದೆ. ಅಷ್ಟೇ ಅಲ್ಲದೆ ಕವನ ಸಂಕಲನ, ಕಥಾ ಸಂಕಲನ, ಪ್ರವಾಸ ಕಥನ, ವ್ಯಕ್ತಿ ಚಿತ್ರಣ, ಸಂಪಾದನಾ ಕೃತಿಗಳು ಹೀಗೆ ಹಲವಾರು ಕೃತಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಾವಿ ತಾಲೂಕು 9ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಆಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಡಗರವೆನಿಸುತ್ತದೆ. ಹಾಗೂ ಬೆಳಗಾವಿ ಜಿಲ್ಲಾ ಲೇಖಕಿಯರ ಸಂಘದ ಅಧ್ಯಕ್ಷೆ, ಲಿಂಗಾಯತ ಮಹಿಳಾ ಸಮಾಜದ ಗೌರವ ಸಮಿತಿ ಸದಸ್ಯರು ಮತ್ತು ಕಸಾಪ ಗೌರವ ಕಾರ್ಯದರ್ಶಿಗಳು, ಚುಟುಕು ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷರು,
ಅಖಿಲ ಭಾರತ ಕವಯತ್ರಿಯರ ಸಂಘಟನೆ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ನಾಡಹಬ್ಬ ಉತ್ಸವ ಸಮಿತಿಯ ಉಪಾಧ್ಯಕ್ಷರು. ಹೀಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿಕ್ಕೆ ಒಬ್ಬ ಮಹಿಳೆ ಮನಸ್ಸು ಮಾಡಿದ್ರೆ ಎಂತ ಒಂದು ರಂಗದಲ್ಲೂ ಕೂಡ ತನ್ನ ಸಾಧನೆಯನ್ನ ಮಾಡಬಲ್ಲಳು ಅನ್ನಲಿಕ್ಕೆ ಮೇಡಮ್ ಅವರೇ ಉದಾಹರಣೆ ಅಂತ ನಮ್ಗೆ ಖುಷಿ ಆಗುತ್ತೆ ಅವರ ಪರಿಚಯ ಮಾಡ್ಲಿಕ್ಕೆ. ಹಾಗೂ ಇವರಿಗೆ ಸಂದಂತಹ ಹಲವಾರು ಪ್ರಶಸ್ತಿಗಳಲ್ಲಿ ಮುಖ್ಯವಾದವುಗಳಪ್ಪ ಅಂತಂದ್ರೆ ಕಾಸಪ್ಪ ದತ್ತಿ ಪ್ರಶಸ್ತಿ, ಸಿರಿಗನ್ನಡ ರಾಷ್ಟ್ರೀಯ ಪ್ರಶಸ್ತಿ, AIPC ರಾಷ್ಟ್ರೀಯ ಪ್ರಶಸ್ತಿ, MK ಇಂದಿರಾ ಸಾಹಿತ್ಯ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಡಗರವೆನಿಸುತ್ತದೆ. ಹಾಗೂ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಉಪನ್ಯಾಸ ಮಾಡ್ತಿರ್ತಕ್ಕಂಥ ಶರಣೆ ಸತ್ಯಕ್ಕನವರ ಕುರಿತಾಗಿ ಮೇಡಮ್ ಅವರು ಉಪನ್ಯಾಸ ಮಾಡಲಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತಾ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಪರಿಚಯವನ್ನ ಮಾಡ್ಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ವಿಜಯಕುಮಾರ್ ಕಮ್ಮಾರ್ ಸರ್ ಅವರಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇದೀಗ ಕಾರ್ಯಕ್ರಮದ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಶರಣೆ ಸತ್ಯಕ್ಕನವರ ವಚನಗಳಲ್ಲಿ ಪ್ರಾಮಾಣಿಕತೆಯ ಪ್ರಬುದ್ಧತೆ ಎನ್ನುವ ವಿಷಯದ ಕುರಿತಾಗಿ ಶ್ರೀಮತಿ ಜ್ಯೋತಿ ಬಾದಾಮಿ, ವಚನ ಸಾಹಿತ್ಯ ಚಿಂತಕರು, ಇವರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಮೇಡಮ್ ಮುಂದುವರಿಸಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ಸೇರಿರುವಂತಹ ನನ್ನ ಎಲ್ಲ ಶರಣು ಬಂಧವರಿಗೆ ನಾನು ಮತ್ತೊಮ್ಮೆ ಶರಣಾರ್ಥಿಗಳನ್ನ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ತಮ್ಮ ಮುಂದೆ ಹಂಚ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ವಚನ ಮಂದಾರದ ಮಾಲಿಕೆ ಇವತ್ತು 118ನೇದು ಅಂತ ಕೇಳಿದೆ. ನಾನು ಯೂಟ್ಯೂಬ್ ನೋಡ್ತಾ ಇರ್ತೀನಿ, ಒಂದು ಬಹಳ ಸುಂದರವಾದ ಕಾರ್ಯಕ್ರಮ. ನಾನು ನೇರವಾಗಿ ಇದರಲ್ಲಿ ಪಾಲ್ಗೊಳ್ಳೋದಿದ್ರು ಇದರಲ್ಲಿ ನಾನು ಯೂಟ್ಯೂಬ್ ನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನೋಡಿದೀನಿ ಅಂತ ಹೇಳಕ್ಕೆ ನಾನು ಬಹಳ ಖುಷಿ ಪಡ್ತಾ ಇದ್ದೀನಿ. ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ಅಣ್ಣನವರಿಗೆ, ನಾನು ಕುಮಾರಣ್ಣನವರಿಗೆ ನಾನು ಬಹಳಷ್ಟು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಾನು ಧನ್ಯವಾದಗಳನ್ನು ಸಹ ಹೇಳ್ತಾ ಇದ್ದೀನಿ. ಎನ್ನ ವಾಮಕ್ಷೇಮ ನಿಮ್ಮದೆಯ, ಎನ್ನ ಹಾನಿವೃದ್ಧಿ ನಿಮ್ಮದೆಯ, ಎನ್ನ ಮಾನಾಪಮಾನ ನಿಮ್ಮದೆಯ, ಬೆಳ್ಳಿಗೆ ಕಾಯಿದಿಮ್ಮಿತೆ ಕೂಡಲ ಸಂಗಮ ದೇವ. ಇಲ್ಲಿ ನಾನು ಎನ್ನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವ ಹಾಗೆ ಬಹಳಷ್ಟು ಕಿರಿಯಳು ನಾನು. ಈ ಶರಣ ಸಾಹಿತ್ಯ ಆಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲಿ ನಾವು ಬಹಳಷ್ಟು ಕಿರಿಯಳು. ಇಲ್ಲಿ ಬಹಳಷ್ಟು ಅನುಭವಸ್ಥರೆಲ್ಲ ಇದ್ದೀರಾ. ಆದ್ರೆ ನಾನು ಕೆಲವೊಂದು ವಿಷಯಗಳನ್ನ ಇಲ್ಲಿ ನನಗೆ ತಿಳಿದಷ್ಟು, ನನ್ನ ಮತಿಗೆ ಬಂದಷ್ಟು ವಿಷಯಗಳನ್ನ ತಮ್ಮ ಮುಂದೆ ಹಂಚ್ಕೊಳ್ಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ 12ನೇ ಶತಮಾನ ಅಂತಂದ್ರೆ ನಮಗೆ ಒಂದು ಸಮುದ್ರ, ದೊಡ್ಡ ಸಮುದ್ರ. ಆ ಸಮುದ್ರದಲ್ಲಿ ಏನೆಲ್ಲ ಸಿಗ್ತಾ ಇದೆ, ಮುತ್ತು ರತ್ನ ಹವಳ ಎಲ್ಲವನ್ನ ನಾವು ಈ ಸಮುದ್ರದಲ್ಲಿ 12ನೇ ಶತಮಾನದ ವಚನ ಸಾಹಿತ್ಯದಲ್ಲಿ ನಾವು ಕಂಡ್ಕೊಳ್ತಾ ಇದ್ದೀವಿ. ಈ ಒಂದು ವಚನ ಸಾಹಿತ್ಯ ಜೊತೆಗೆ ನಮಗೆ ಶರಣೀಯರು ಇಲ್ಲಿ ನಮ್ಗೆ ಇದ್ದಾರೆ. ಆ 36 ಶರಣೀಯರು, ಅದರಲ್ಲೂ ವಿಶೇಷವಾಗಿ ನಮಗೆ 36 ಶರಣೀಯರು ಅಂತ ಏನು ಹೇಳ್ತಾರಲ್ಲ, ಅದರಲ್ಲಿ ನಮ್ಗೆ ವಿಶೇಷವಾಗಿ ಇವತ್ತು ನಾವು ಆ ಶರಣೆ ಸತ್ಯಕ್ಕನ ಬಗ್ಗೆ ನಾವು ಒಂದೆರಡು ವಿಷಯಗಳನ್ನ ಇಲ್ಲಿ ತಮ್ಮ ಮುಂದೆ ಹಂಚ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ. ಸತ್ಯಕ್ಕ ನನಗೆ ಬಹಳಷ್ಟು ಕಾಡ್ತಾಳೆ. ಯಾಕಂದ್ರೆ ನಾನು ದಿನಾ ಬೆಳಗ್ಗೆ ವಾಯು ವಿಹಾರಕ್ಕೆ ಹೋಗ್ಬೇಕಾದ್ರೆ ನನಗೆ ಕಾಣೋಳು ಸತ್ಯಕ್ಕನೆ. ಯಾಕಂದ್ರೆ ನಮ್ಮ ಅಂಗಳದ ಕಸ ಗುಡಿಸುವವಳು, ಈ ರಸ್ತೆ ಕಸ ಗುಡಿಸುವವಳು. ಅವಳು ನೋಡಿದ ತಕ್ಷಣ ಬಹಳಷ್ಟು ಜನರು ವಿಭೂತಿ ಹಣೆ ಮೇಲೆ ಧರಿಸಿ ಬಹಳ ಶಿಸ್ತಿನಿಂದ ಒಂದು ಸ್ವಚ್ಛತೆಯನ್ನ, ಈ ನಮ್ಮ ನಾಡಿನ ಸ್ವಚ್ಛತೆ ಆಗಿರ್ಬೋದು, ಸಮಾಜದ ಸ್ವಚ್ಛತೆ ಆಗಿರ್ಬೋದು, ನಮ್ಮ ಅಂಗಳದ ಸ್ವಚ್ಛತೆಯನ್ನ ಮಾಡ್ತಾ ಇರ್ತಾರೆ. ನಾ ದಿನ ಸತ್ಯಕ್ಕನ್ನ ಭೇಟಿ ಆಗ್ತೀನಿ ಅನ್ನುವ ಒಂದು ಭಾವನೆ ನನಗೆ ದಿನಾ ಮುಂಜಾನೆ ಸಿಗ್ತದೆ. ಯಾಕಂದ್ರೆ ಬೇರೆ ಕಾಯಕ ಯಾವ್ದಾದ್ರೂ ಒಂದ್ ದಿವಸ ಮುಂದೂಡ್ಬೋದು. ಆದ್ರೆ ಈ ಕಸ ಹೊಡೆಯುವ ಏನ್ ಕಾಯಕ ಇದೆಯಲ್ಲ, ಇದು ಪ್ರತಿದಿನ ಮಾಡ್ಬೇಕಾಗುತ್ತೆ. ಇದು ದಿನ ಬೆಳಗ್ಗೆ ಮಾಡದೇ ಇದ್ರೆ ನಮ್ದು ಪರಿಸ್ಥಿತಿ ಏನಾಗುತ್ತೆ ಅಂತ ತಮ್ಗೆಲ್ಲ ಗೊತ್ತು, ನಮ್ಗೂ ಎಲ್ಲರಿಗೂ ಗೊತ್ತು. ಇಂತಹ ಒಂದು 12ನೇ ಶತಮಾನದಲ್ಲಿ ಆದಿ ಹೋದಂತಹ ಶರಣೆ ಸತ್ಯಕ್ಕ, ಕಸ ಹೊಡೆಯುವ ಸತ್ಯಕ್ಕ ಅಂತಾನೆ ಆಕೆ ನಮ್ಗೆ ಇಲ್ಲಿ ಪರಿಚಿತಳಾಗ್ತಾಳೆ. ನನಗೆ ಇಲ್ಲಿ ಸತ್ಯಕ್ಕ ಮತ್ತೊಂದು ವಿಷಯಕ್ಕೆ ಕಾಡಿದ್ದು ಅಂತಂದ್ರೆ, ನಾನು ಯಾವಾಗ್ಲೂ ಶರಣರ ಸ್ಥಳಗಳಿಗೆ ಹೋಗ್ತಾ ಇರ್ತೀನಿ. ಅಲ್ಲೆಲ್ಲ ನೋಡಿದಾಗ ಬಹಳ ರೋಮಾಂಚನ ಆಗ್ತದೆ. ಅಲ್ಲಿ ಈ ಸ್ಥಳದಲ್ಲಿ ಅವರು ಓಡಾಡಿದ್ರಲ್ಲ, ಇವರು ಇದ್ರಲ್ಲ, ಈ ನಮ್ಮ ಏನು ಇದ್ದಾರೆ ವಚನ ಸಾಹಿತ್ಯದ 12ನೇ ಶತಮಾನದ ಶರಣರು, ಅಲ್ಲಿ ಹೋದ್ರೆ ಒಂಥರ ರೋಮಾಂಚನ ನಮ್ಗೆ ಆಗ್ತದೆ. ಅದೇ ರೀತಿಯ ಒಂದು ಅನುಭವ ನನಗೆ ಇತ್ತೀಚೆಗೆ, ಈಗ ಒಂದು 15 ತಿಂಗಳು ನಾನು ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪದ ಹತ್ರ ಇರುವಂತಹ ಹಿರೇಜಂಬೂರಿಗೆ ನಾನು ಹೋಗಿದ್ದೆ. ಹೀಗೆ ನಮ್ಮ ಪರಿಚಯದವ್ರು ನನಗೆ ಆಸಕ್ತಿ ಇದೆ ಅಂತ ತಕ್ಷಣ ಕರ್ಕೊಂಡು ಹೋಗಿದ್ರು. ಅಲ್ಲೇ ಉಡುತಡಿಗೆ ನಾನು ಎಷ್ಟು ಸಲ ಹೋಗಿದ್ದೀನಿ, ಆದ್ರೆ ಈ ಹಿರೇಜಂಬೂರಿಗೆ ನಾನು ಹೋಗ್ಲಿಕ್ಕೆ ನಂಗೆ ಸಾಧ್ಯ ಆಗಿರ್ಲಿಲ್ಲ. ಆದ್ರೆ ಅಲ್ಲಿ ಹೋದಾಗ ಅಲ್ಲಿ ಒಂದು ದೇವಸ್ಥಾನಕ್ಕೂ ಕರ್ಕೊಂಡು ಹೋದ್ರು.
ಎಲ್ಲಾದ್ರೂ ನಮ್ಗೆ ಶರಣೆಯರ ಒಂದು ದೇವಸ್ಥಾನ ಇದೆ ಅಂತಂದ್ರೆ ಅದು ಹಿರೇಜಂಬೂರ್ನಲ್ಲಿ ಅಂತ ಅನ್ನುವುದು ನಮಗ್ ಬಹಳ ಅಭಿಮಾನ ಅನಿಸ್ತದೆ. ಅಲ್ಲಿ ಶಿವಭಕ್ತರ ಮನೆಯ ಕಸ ಗುಡಿಸುವ ಕಾಯಕದಲ್ಲಿ ಇದ್ದಂತಹ ಶಿವಶರಣೆ ಸತ್ಯಕ್ಕನ ದೇವಸ್ಥಾನ ಅಲ್ಲಿದೆ. ಅಲ್ಲಿ ನನಗೆ 2-3 ವಿಚಾರಗಳಲ್ಲಿ ನಮ್ಗೆ ಅಲ್ಲಿನ ಪೂಜಾರಿ ನಮಗೆ ತಿಳಿಸಿದ್ರು. ಅಲ್ಲಿನ ಹಳೆಯ ಕಲ್ಲುಗಳು, ಆಗಿನ ಹಳೆಯ ಶತಮಾನದ 12ನೇ ಶತಮಾನದ ಕಲ್ಲುಗಳು ಅಂತ ಹೇಳುವಂತಹ ಕಲ್ಲುಗಳನ್ನ ಬಹಳ ಹಳೆಯದಾದ್ರಿಂದ ಅದನ್ನ ಒಳಗೊಂದು ಸುರಕ್ಷಿತವಾಗಿಟ್ಟಿದ್ದಾರೆ. ಅಲ್ಲಿ ನನಗೆ ಬಹಳಷ್ಟು ಕಾಡಿದ್ದು ಅಂತಂದ್ರೆ ಒಂದು ನಾಯಿ. ಆ ನಾಯಿಯನ್ನ ನೋಡಿದ ತಕ್ಷಣ ಬರೀ ನಾಯಿ ಅಷ್ಟು ಕಾಣಿಸುತ್ತ. ಅದನ್ನ ನನಗೆ ಪೂಜಾರಿ ಹೇಳಿದ್ರು, ಇಲ್ಲ ನೀವು ಇನ್ನೊಂದ್ಸಲ ನೋಡ್ಕೊಂಡ್ ಬರ್ರಿ ಆ ನಾಯಿಯನ್ನ ಅಂತ, ಆ ಪ್ರಾಣಿಯನ್ನ ನೋಡ್ಕೊಂಡ್ ಬರ್ರಿ ಅಂತ ಹೇಳಿದ್ರು. ಆ ನಾಯಿ ಒಂದು ಪುಸ್ತಕದ ಮೇಲೆ, ವಚನದ ಕಟ್ಟಿನ ಮೇಲೆ ಕಾಲಿಟ್ಕೊಂಡು ಕೂತಿದೆ. ಅದು ನನಗೆ ಬಹಳ ಆಶ್ಚರ್ಯ. ಅದು ಏನಿದು ಕತೆ ಅಂತ ಕೇಳಿದಾಗ ಅವರು ಅದಕ್ ನಾಯಿ ಅಂತ ಅಲ್ಲ, ಜಾವ್ಲಿ ಅಂತ ಹೇಳಿದ್ರು. ಅದು ಸಂಶೋಧಕರಿಗೆ ಅದನ್ನ ವಿಚಾರ ಮಾಡಬೇಕು, ನಂಗೆ ಎಲ್ಲೂ ಅದ್ರದ್ದು ಇನ್ನೂ ಸಿಕ್ಕಿಲ್ಲ ಅದ್ರ ಬಗ್ಗೆ. ಆ ಜಾವ್ಲಿ ಅನ್ನುವ ಪ್ರಾಣಿ ಅದನ್ನ ಸತ್ಯಕ್ಕ ಬರೆದಂತಹ ವಚನಗಳನ್ನ ಕಾವಲು ಕಾಯ್ತದೆ ಅಂತ ಹೇಳಿದ್ರು. ಮತ್ತೆ ಅಲ್ಲಿ ಇನ್ನೊಂದು ವಿಶೇಷ ನಮ್ಗೆ ತಿಳಿದಿದ್ದು ಅಂದ್ರೆ ಆಕೆಯ ಒಂದು ಪಾದುಕೆ ಅಲ್ಲಿದೆ. ಮತ್ತೆ ಅಲ್ಲಿ ಒಂದ್ ದೊಡ್ಡ ಆಲದ ಮರ ಇತ್ತು. ಆ ಪಾದುಕೆಯನ್ನ ಸರ್ಸಕ್ಕೆ ಅಲ್ಲಿಂದ ತೆಗಿಯಕ್ಕೆ ಅಂತ ನೋಡಿದ್ರು ಜನ, ಅಲ್ಲಿ ಒತ್ತುವರಿಯನ್ನು ಮಾಡ್ಕೊಂಡ್ರು. ಆದ್ರೆ ಆ ನಾಯಿ ಏನು ನಾಯಿಗಳಿದಾವಲ್ಲ, ಅವುಗಳನ್ನ ಏನೂ ಮುಟ್ಲಿಕ್ಕೆ ಕೊಡ್ಲಿಲ್ಲ ಅಂತ. ದೇವಸ್ಥಾನ ಒಂದು ಮೂಲೆಯಲ್ಲಿದೆ, ಆದ್ರೆ ಆ ಪಾದುಕೆಗಳು ಮಾತ್ರ ಇನ್ನೂ ಅಲ್ಲೇ ತನಕ ಇದೆ. ಇನ್ನೂ ತನಕ ಅದನ್ನ ಮುಟ್ಲಿಕ್ಕೆ ಕೊಟ್ಟಿಲ್ಲ ಅನ್ನೋ ಒಂದು ವಿಷಯವನ್ನು ಹೇಳಿದ್ರು. ಇದು ಎಷ್ಟು ಸತ್ಯ ಅನ್ನೋ ಗೊತ್ತಿಲ್ಲ, ಆದ್ರೆ ಕೆಲವು ವಿಶೇಷಗಳು ನಮಗೆ ಬಹಳ ಮನ ಮುಟ್ಟುತ್ತೆ. ನನಗೆ ಹೀಗಾಗಿ ಸತ್ಯಕ್ಕ ನನಗೆ ಒಂದು ರೀತಿಯಿಂದ ಸ್ವಲ್ಪ ಹತ್ರ ಆಗ್ತಾಳೇನೋ, ನಮ್ಮವಳೆ ಆಗ್ತಾಳೇನೋ ಅನ್ನುವ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ, ಶಿವಶರಣೆ ಸತ್ಯಕ್ಕನ ಕುರಿತು ವಿವರಗಳು ಬಹಳಷ್ಟು ನಮ್ಗೆ ತಿಳಿತಾ ಬರ್ತದೆ. ಶಿವಚಿತ್ ತತ್ವ ಚಿಂತಾಮಣಿ ಅಂತ ಇದೆ, ಸೋಮನಾಥ ಪುರಾಣದಲ್ಲಿದೆ, ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರದಲ್ಲಿದೆ, ರತ್ನಾಕರ ಸೂತ್ರದಲ್ಲಿದೆ, ಚನ್ನಬಸವ ಪುರಾಣದಲ್ಲಿ ಸಹ ಇದು ನಮ್ಗೆ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮಗ ಪಗು ಹಳಕಟ್ಟಿಯವರು, ವಿಜಾಪುರದ ಗುಮ್ಮಟ, ವಚನ ಗುಮ್ಮಟ ಅಂತ ಏನ್ ಕರಿತೀವಲ್ಲ, ಅವರು ಶಿವಶರಣೆಯರು ಲೇಖನದಲ್ಲಿಯೂ ಸಹ ಸತ್ಯಕ್ಕನ ಕುರಿತು ಅನೇಕ ವಿವರಗಳನ್ನ ನಮಗೆ ಕಟ್ಕೊಡ್ತಾ ಇದ್ದಾರೆ. ಸತ್ಯಕ್ಕಂದು 27 ವಚನ ಅಂತಾರೆ, 28 ಅಂತಾರೆ, 29 ಅಂತಾರೆ. ಆದ್ರೆ ಅವು ಎಷ್ಟೇ ವಚನಗಳಿದ್ರು ನಮಗೆ ಆ ವಚನಗಳಲ್ಲಿ ದೊರೆಯುವಂತಹ ಏನು ಸತ್ವ ಇದೆಯಲ್ಲ, ಅದು ನಮಗಿಲ್ಲಿ ಬಹಳ ಮುಖ್ಯ ಆಗ್ತದೆ. ಅವಳ ಶಂಭು ಜಕ್ಕೇಶ್ವರ ಎಂಬುದು ವಚನಗಳ ಅಂಕಿತ ನಾಮ, ಎಲ್ಲರಿಗೂ ಗೊತ್ತಿದೆ ಇದು. ಈಕೆ ವಚನಗಳನ್ನ ನಾವು ಓದ್ತಾ ಹೋದ ಹಾಗೆ ಸರಳವಾದ, ನೇರವಾದ, ದಿಟ್ಟ ನುಡಿಗಳಿಂದ ರಚಿತವಾಗಿದ್ದು, ಪ್ರಾಮಾಣಿಕತೆ, ಕಾಯಕ ನಿಷ್ಠೆ, ಏಕದೇವೋಪಾಸನೆ, ಶರಣಸತಿ, ಲಿಂಗಪತಿ ತತ್ವಗಳು, ಅಂತರಂಗ ಬಹಿರಂಗ ಸ್ವಚ್ಛತೆಯ ಕುರಿತು ಹೇಳ್ತಾ ಹೋಗ್ತಾಳೆ. ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರತಂತ್ರ ನೇಮವಲ್ಲ, ಧೂಪ ದೀಪದಾರತಿ ನೇಮವಲ್ಲ, ಪರದನ ಪರಸ್ತ್ರೀ ಪರದೈವಗಳಿಗೆ ಎರಗದಿಪ್ಪುದೇ ನೇಮ, ಜಂಬು ಜಕ್ಕೇಶ್ವರನಲ್ಲಿ ಹೂ ಕಾಣಿರಣ್ಣ ನಿತ್ಯ ನೇಮ. ಆಕೆಗೆ ಯಾವ ನೇಮನೂ ಮುಖ್ಯವಾಗೋದಿಲ್ಲ ಆಕೆ ಯಾಕಂದ್ರೆ ಆಕೆ ಶಿವಭಕ್ತಳು. ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಸತ್ಯಕ್ಕ ಶಿವಭಕ್ತಳೆ. ಶಿವನ ಬಿಟ್ಟು ಬೇರೆ ಯಾವುದು ಏಕದೇವೋಪಾಸನೆ ಅಂತ ಏನು ವಚನ ಸಾಹಿತ್ಯದಲ್ಲಿ ಶರಣರು ಏನ್ ಹೇಳ್ತಾರಲ್ಲ, ಅದನ್ನ ಪಾಲಿಸ್ಕೊಂಡು ಬಂದಂತಹ ಪಕ್ಕ ಸಾತ್ವಿಕ ಒಬ್ಬ ಶರಣೆಯಾಗಿ ನಮ್ಮ ಮುಂದೆ ಇಲ್ಲಿ ಕಾಣಿಸ್ತಾಳೆ. ನಮ್ಗೆ ಸತ್ಯಕ್ಕನ ವಚನದಲ್ಲಿ ಕಾಯಕದ ಪರಿಕಲ್ಪನೆಯನ್ನ ಒಂದ್ ಸ್ವಲ್ಪ ನಾವು ನೋಡ್ತಾ ಹೋದಾಗ, ಕಾಯಕ ಎಂಬುದು ಶರಣರ ವಿಶಿಷ್ಟ ಪರಿಕಲ್ಪನೆ. ಇದು ಗುರುಲಿಂಗ ಜಂಗಮಗಳಿಗೂ ಕಾಯಕವೇ ಆಧಾರವಾಗಿದೆ ಎಂಬುದು ಶರಣರ ಅಭಿಮತ. ಕಾಯಕವನ್ನ 3 ಹಂತಗಳಲ್ಲಾಗಿ ನೋಡಿದಾಗ, ಒಂದು ಕರ್ತವ್ಯ ಮಾಡಲೇಬೇಕಾದದ್ದು, ಇನ್ನೊಂದು ಉದ್ಯೋಗ ಆಯ್ಕೆ ಮಾಡಿಕೊಳ್ಳಬಹುದಾದದ್ದು, 3ನೇದು ಇವೆರಡಕ್ಕೂ ಮೀರಿ ಹೆಚ್ಚಿನದನ್ನು ಮಾಡುವುದು. ಇಲ್ಲಿ ಕಾಯಕ ಅಂತಂದ್ರೆ ಶರಣರು ಮಾಡಿದ ಅದನ್ನೇ ಹೆಚ್ಚಿನದನ್ನೇ ಮಾಡಿದ್ದು. ಅದು ಅಂತರಂಗ ಬಹಿರಂಗ ಶುದ್ಧಿಯಿಂದ ಮಾಡುವ ಕಾರ್ಯ, ತದೇಕ ಚಿತ್ತದಿಂದ, ತಲೀನತೆಯಿಂದ ಹಾಗೂ ಸಮರ್ಪಣಾ ಭಾವದಿಂದ ಮಾಡುವ ಕ್ರಿಯೆ ಕಾಯಕ. ತನಗಾಗಿ ಮತ್ತು ಸಮಾಜಕ್ಕಾಗಿ ಶಿವಾರ್ಪಿತ ಭಾವದಿಂದ ಕಾರ್ಯಗಳನ್ನು ಕೈಗೊಂಡು ಎಲ್ಲರೂ ತಮ್ಮ ತಮ್ಮ ಕಾಯಕದಲ್ಲಿ ನಿರತರಾಗಿರಬೇಕೆಂಬುದೇ ಶರಣರ ಆಶಯವಾಗಿತ್ತು. ಶರಣರ ಆಶಯವೇ ಅದಾಗಿತ್ತು. ಅದನ್ನ ನಮ್ಗೆ ಒಂದೊಂದ್ಸಲ ಅನ್ಸುತ್ತೆ, ಸತ್ಯಕ್ಕ ಅನುಭವ ಮಂಟಪಕ್ಕೆ ಹೋಗಿಲ್ಲ, ಅಲ್ಲಿ ಹೋಗೇ ಇಲ್ಲ, ಇಲ್ಲೇ ಇದ್ದು ಅವಳು ಶರಣ ತತ್ವಗಳನ್ನು ತಿಳ್ಕೊಂಡಿದ್ಲು ಅಂತ ಆಶ್ಚರ್ಯ ಆಗುತ್ತೆ. ಜಂಗಮರ ಬಗ್ಗೆ ನಮ್ಗೆ ಆಶ್ಚರ್ಯ, ಎಲ್ಲಿ ಮೂಲೆಗೆ ಜಂಗಮರ ಅಂತ ಹೇಳ್ತೀವಲ್ಲ, ಅದಕ್ಕಾಗಿ ಅವಾಗ ಆಗಿನ ಕಾಲದಲ್ಲಿ ಜಂಗಮರಿಗೆ ಅಷ್ಟೊಂದು ಮಹತ್ವ ಕೊಟ್ರೇನು ಅಂತ. ಅವರು ಕಲ್ಯಾಣದಿಂದ ದೇಶವನ್ನ
ಪರಿಕಲ್ಪನೆ ಮೂಲೆ ಮೂಲೆಗೂ ಮುಚ್ಚಿಸಿದ್ದು ನಾವು ಅಕ್ಕಮಹಾದೇವಿ ಅಲ್ಲೇ ಪಕ್ಕದಲ್ಲೇ ಇದೆ. ಉಡತಡಿಗೂ ಮತ್ತು ಹಿರೇಶಂಬರ್ಗೂ ಬಹಳ ದೂರ ಇಲ್ಲ, ಒಂದು ಅರ್ಧ ಗಂಟೆ ರಸ್ತೆ ಅಷ್ಟೇ. ಅಲ್ಲಿಗೆ ನಮಗ ಈಕೆಗೆ ಈ ಎಲ್ಲಾ ವಿಷಯಗಳು ಮುಟ್ಟಬೇಕು ಅಂತಂದ್ರೆ ಈ ಜಂಗಮರಿಂದ ಇದು ಸಾಧ್ಯ ಆಗಿದೆ ಅಂತ. ಎಷ್ಟು ಶರಣರನ್ನ ಅವಳು ನೆನೆಸ್ತಾಳೆ ಅಂತಂದ್ರೆ ಶರಣರು ಬಸವಣ್ಣನವರ ಒಂದ್ ಕಡೆ ಹೇಳ್ತಾರೆ, ಉಪಮೈಸಬಾರದ ಉಪಮಾತೀತರು, ಕಾಲ ಕರ್ಮ ರಹಿತರು, ಭವ ವಿರಹಿತರು, ಕೂಡಲ ಸಂಗಮ ದೇವ ನಿಮ್ಮ ಶರಣರು. ಹೌದು, ಇವರು ಈ ಎಲ್ಲಾ ಶರಣರೇನಿದ್ದಾರಲ್ಲ 12ನೇ ಶತಮಾನದ ಉಪಮಿಸಬಾರದ ಉಪಮಾತೀತರು. ಯಾಕಂದ್ರೆ ಅವರು ಬರೀ ಒಂದು ಸಂದೇಶಗಳನ್ನ, ಜಂಗಮರ ಸಂದೇಶಗಳನ್ನ ಕೇಳ್ಕೊಂಡು ದೂರ ದೂರದ ದೇಶಗಳಿಂದ ಇಲ್ಲಿ ಕಲ್ಯಾಣಕ್ಕೆ ಬಂದು ಇಲ್ಲಿ ತಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ತಾರಲ್ಲ, ಇದು ನಿಜವಾಗ್ಲೂ ಒಂದು ಶರಣ ಆದೇನವರು ಒಂದು ವಚನದಲ್ಲಿ ಈ ಒಂದು ಸತ್ಯಕ್ಕನ ಕುರಿತು ಒಂದು ಮಾತು ಹೇಳ್ತಾರೆ. ಮಹಾದೇವಿಯಕ್ಕನ ಜ್ಞಾನ, ನಿಂಬೆಯಕ್ಕನ ನಿಶ್ಚಯ, ಮುಕ್ತಾಯಕ್ಕನ ಅಕ್ಕರೆ, ಸತ್ಯಕ್ಕನ ಯುಕ್ತಿ ಎಂದು ಸತ್ಯಕ್ಕನನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಸತ್ಯಕ್ಕನ ಯುಕ್ತಿ, ಶಕ್ತಿಗಿಂತ ಯುಕ್ತಿ ಇಲ್ಲಿ ಮುಖ್ಯ ಅನ್ನುವುದನ್ನ ಇಲ್ಲಿ ನಾವು ತಿಳಿಸ್ಕೊಡ್ತಾರೆ. ಶಕ್ತಿಗಿಂತ ಯುಕ್ತಿ ದೊಡ್ಡದೆಂದು ತಿಳಿದುಕೊಂಡು ಸತ್ಯಕ್ಕ ಹಲವು ಹೊಸ ಚಿಂತನೆಗಳನ್ನ ತನ್ನ ವಚನಗಳಲ್ಲಿ ನಿರೂಪಿಸುತ್ತಾ ಹೋಗ್ತಾರೆ. ನನಗೆ ವಚನ ಸಾಹಿತ್ಯದ ಕುರಿತು ಆಕೆಗೆ ತಿಳಿದಿದೆ ಅಂತ ಹೇಳಿದ್ವಲ್ಲ ಈ ಜಂಗಮರ ಮೂಲಕ. ಈ ವಚನ ಸಾಹಿತ್ಯ ಹೇಗಿದೆಯಪ್ಪ ಅಂತಂದ್ರೆ ಗದ್ಯವೂ ಅಲ್ಲದ ಪದ್ಯವೂ ಹೃದಯವೂ ಸರಳ ಸುಂದರವಾಗಿಯೂ ಕನ್ನಡದಲ್ಲಿ ರಚನೆಗೊಂಡ ವಚನ ಸಾಹಿತ್ಯ 12ನೇ ಶತಮಾನದ ಶರಣರಿಂದ ರಚನೆಗೊಂಡ ವಚನ ಸಾಹಿತ್ಯವು ಕನ್ನಡ ಭಾಷೆಗೆ ದೊರೆತ ಅತುಮೂಲ್ಯ ಕೊಡುಗೆ. ನೋಡ್ರಿ, ಎಂತೆಂಥವ್ರು ನಾವು ವಚನಗಳನ್ನು ಬರೆದಿದ್ ನೋಡ್ತಾ ಇದ್ದೀವಿ ಅಂತಂದ್ರೆ ಭಕ್ತಿ ಪಂಥವನ್ನ ಜನಸಾಮಾನ್ಯರ ಹತ್ತಿರಕ್ಕೆ ತಂದಿದೆ. ಜೀವನ ಜ್ಞಾನ ಮತ್ತು ಆಧ್ಯಾತ್ಮಿಕ ಕೃಷಿಯನ್ನು ಮಾಡಿದ ಶಿವಶರಣರ ಅನುಭವ ವಚನಗಳಾಗಿ ಪಡಮೂಡಿದೆ. ಸಮಾಜ ಮತ್ತು ಶಿವಶರಣರ ಸಂಬಂಧ ಮೀನು ನೀರಿನಂತೆ. ಸಮಾಜದ ಒಳಗಿದ್ದೇ ಕೊಳೆ ತೊಳೆದವರು ಈ ಶರಣರು. ಅದರಲ್ಲಿ ಕಸ ಹೊಡೆಯುವ ಶರಣಕ್ಕನೂ ಒಬ್ಳು ಸಾಮಾನ್ಯ ಮಹಿಳೆಯಾಗಿ ಈ ಒಂದು ಇಂಥ ಅಮೂಲ್ಯವಾದ ವಚನಗಳನ್ನ ರಚಿಸಿ ನಮಗೆ ನೀಡ್ತಾಳೆ ಅಂತಂದ್ರೆ ನಾವು ನಿಬ್ಬೆರಗಾಗುವಂತಹ ಒಂದು ಕಾಲ. 12ನೇ ಶತಮಾನದಲ್ಲಿ ಮಹಾನದಿಯಾಗಿ ಹರಿದಿದ್ದ ಈ ವಚನ ಸಾಹಿತ್ಯ ಶರಣ ಪರಂಪರೆ ಕಲ್ಯಾಣದ ಕ್ರಾಂತಿಯ ನಂತರ ಚಲ್ಲಾಪಿಲ್ಲಿಯಾಗಿತ್ತು ಅಂತ ನಮ್ಗೆಲ್ಲ ಗೊತ್ತಿದೆ. ಹಳ್ಳಿಗಳಲ್ಲಿ ಮನೆಗಳಲ್ಲಿ ಜಗಲಿಯ ಮೇಲೆ ಪೂಜಿತಗೊಂಡಂತಹ ಈ ಒಂದು ವಚನ ಸಾಹಿತ್ಯ ಸುರಕ್ಷಿತವಾಗಿದ್ವು. ಪೂಜಿತಗೊಂಡ್ರು ಅಡ್ಡಿಲ್ಲ, ಸುರಕ್ಷಿತವಾಗಿದ್ವು. ಹರಿಹರ, ರಾಘವಾಂಕ, ಚಾಮರಸ ಮುಂತಾದ ಕವಿಗಳ ತಮ್ಮ ಕಾವ್ಯಗಳ ಮೂಲಕ ಈ ಶರಣರ ವಿಚಾರಗಳನ್ನ ಚರಿತ್ರೆಯ ಮೂಲಕ ನಮ್ಗೆಲ್ಲರಿಗೂ ಚಿಂತನೆಗೆ ಹಚ್ಚುವಂತೆ ಅದನ್ನ ನಮಗೆ ಕಟ್ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ 19ನೇ ಶತಮಾನದಲ್ಲಿ ಪಗು ಹಳಕಟ್ಟಿಯವರು ನಾನು ಹಿಂದೆ ಹೇಳಿದ ಹಾಗೆ ಅವರು ವಿಚಾರವಂತರು. ಅವರು ಈ ವಚನ ಸಾಹಿತ್ಯಕ್ಕೆ ಮರುಜೀವವನ್ನು ನೀಡಿದಂಥವ್ರು. ಅದೇ ಉಪಮಿಸಬಾರದ ಉಪಮಾತೀತರು ಅಂತಂದು ಅದಕ್ಕೆ ಇಂಥ ಶರಣರಿಗೆ ನಾವು ಹೇಳೋದು. ನಾನಂತೂ ಕೋಟಿಗೊಬ್ಬ ಶರಣ ಅಂತಾರೆ ಅಂತ ಒಬ್ಬ ಶರಣರು ಪಗು ಹಳಕಟ್ಟಿಯವರು ಅಂತ ನಾ ಇಲ್ಲಿ ಹೇಳಿ ಬಯಸ್ತೇನೆ. ಶರಣರ ವಿಚಾರಧಾರಣೆಗೆ ಮಾರು ಹೋದಂತ ಇವರು ವಚನಗಳನ್ನ, ಈ ಎಲ್ಲಾ ವಚನಗಳನ್ನ ಸಂಕಲನ ಮಾಡಿ ಅದನ್ನ ಪ್ರಕಾಶನ ಮಾಡಿ ಪ್ರಚಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ರು. ಇಂದು ನಮಗೆ ಸತ್ಯಕ್ಕನ 27 ವಚನಗಳು ಸಿಕ್ಕಿದಾವೆ ಅಂತಂದ್ರೆ ಇಂತಹ ಒಬ್ಬ ಸಂಶೋಧಕರಿಂದ, ಇಂತಹ ಒಂದು ಶರಣ ಜೀವಿಗಳಿಂದ ಅಂತ ನಾವು ಬಹಳಷ್ಟು ಅವರನ್ನ ಭಕ್ತಿಪೂರ್ವಕವಾಗಿ ಇಲ್ಲಿ ನಾವು ನೆನೆಯಬೇಕಾಗ್ತದೆ. ಈ ಸತ್ಯಕ್ಕನ ವಚನಗಳ ಬಗ್ಗೆ ಹೇಳ್ತಾ ಹೋದೆ ನಾನು. ಆಕೆಯ ಸರಳತೆ, ನವೀನತೆ, ನಿಷ್ಠುರತೆಯನ್ನ ಇಲ್ಲಿ ಹೇಳ್ತೀವಿ ಅಂತ. ಮತ್ತು ಎಲ್ಲಕ್ಕಿಂತ ನಾವು ಪ್ರಾಮಾಣಿಕತೆಯನ್ನ ಆಕೆಯ ವಚನದಲ್ಲಿ, ಇವತ್ತಿನೇನ್ ವಿಷಯ ಇದೆ ಪ್ರಾಮಾಣಿಕತೆಯನ್ನ ಒತ್ತಿ ಹೇಳುವಂತಹ ವಚನಗಳು ಆಕೆಯಲ್ಲಿ ನಾವು ಕಾಣ್ತೀವಿ. ಕೆಲವರು ಹೇಳ್ತಾಳೆ ಅವಳು ಒಬ್ಬಂಟಿಯಾಗಿದ್ಲು, ಬ್ರಹ್ಮಚಾರಿ ಮದುವೆ ಆಗಿರ್ಲಿಲ್ಲ ಅಂತ ಹೇಳಿ. ಆದ್ರೆ ಆಕೆಯ ನಿಲುವು ಏನಿದೆಯಲ್ಲ ಅದು ಎಲ್ಲ ಏನಿರೋದು ಅಲ್ಲ. ಅವಳು ಸದರ, ಜಗಳ, ಪ್ರೀತಿ, ಪ್ರೇಮ ಎಲ್ಲ ಅವಳ ಇದ್ದಿದ್ದು ಶಿವನ್ ಜೊತೆಗೆ, ಜಕ್ಕೇಶ್ವರನ ಜೊತೆಗೆ ಅವಳದೆಲ್ಲ ಮಾತುಕತೆ, ಅವಳ ಕಷ್ಟ ಸುಖ ಹಂಚ್ಕೊಳ್ಳೋದು ಎಲ್ಲ ಅವಳು ಜಕ್ಕೇಶ್ವರನ ಜೊತೆಗೇನೆ. ಅವಳ ವಚನದಲ್ಲಿ ಪರಿಶುದ್ಧತೆ, ಮಾನವೀಯ ಅನುಕಂಪ, ದಯೆ, ಕರುಣೆ, ಪ್ರೀತಿ ಹುಟ್ಟುವಂತಹ ವಚನಗಳನ್ನ ಆಕೆ ಹೇಳ್ತಾ ಹೋಗ್ತಾಳೆ. ನೋಡ್ರಿ, ಆಗಿನ ಸಮಾಜ 12ನೇ ಶತಮಾನ ಸಮಾಜದಲ್ಲಿ ಕೇವಲ ಸ್ತ್ರೀಯಾಗಿರದ ಸಮಾಜವನ್ನೇ ಸ್ವಚ್ಛಗೊಳಿಸುವ ಸಾಧನವಾಗಬೇಕು ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ನಮಗೆ ನೀಡಿದಂತಹ ಶಿವಶರಣೆ ಸತ್ಯಕ್ಕನ ದೃಢ ನಿಲುವನ್ನ ನಾವ್ ಯಾವಾಗ್ಲೂ ನೆನೆಸ್ತಾ ಹೋಗ್ತೀವಿ. ಈ ವಚನದಲ್ಲಿ ಆಗಿರ್ಬೋದು ಅಥವಾ ಜೀವನದಲ್ಲಿ ಆಗಿರ್ಬೋದು. ಸ್ತ್ರೀ ಅಂದ್ರೆ ಮಹಾದೇವಿ ಅಂದ್ರೆ ಬಸವಣ್ಣನವರು. ಹೆಣ್ಣಲ್ಲ ರಖಸಿಯಲ್ಲ ಎಂದರು. ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದರು ಸಿದ್ದರಾಮೇಶ್ವರರು.
ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಎಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಎಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತ ಅಲ್ಲಮ ಪ್ರಭುಗಳು ನಮ್ಗೆ ತಿಳಿಸ್ಕೊಡ್ತಾರೆ. ಈ ಒಂದು ಆಸೆಗೆ ಮಾಯೆ ಇದು ಅಂತ ಹೇಳ್ತೀವಲ್ಲ, ಅದನ್ನ ಕಟ್ಟಿ ಹಾಕಿದಂತವಳು ನಮ್ಮ ಸತ್ಯಕ್ಕ, ಶಿವಶರಣೆ ಸತ್ಯಕ್ಕ ಅಂತ. ಯಾಕಂದ್ರೆ ಆಕೆಗೆ ಅವಳಿಗೆ ಆಸೆನೇ ನಾನು ಕಟ್ಟಿ ಹಾಕೊಂಡ್ಬಿಟ್ರೆ ನನಗೆ ಈ ಲಂಚದ ಮತ್ತೆ ಈ ದುಡ್ಡು ಹಣವನ್ನ ಸಂಗ್ರಹಿಸುವಂತಹ ಒಂದು ಏನು ಕೆಟ್ಟ ಬುದ್ಧಿ ಇರುತ್ತಲ್ಲ, ಅದ್ ನನಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂತಹ ದಾಷ್ಟತೆಯನ್ನ ನಾವು ಶಿವಶರಣೆ ಸತ್ಯಕ್ಕನಲ್ಲಿ ಕೇಳ್ತೀವಿ. ಇವರು ಎಲ್ಲರೂ ನಮ್ಗೆ ಇಲ್ಲಿ ಈ ರೀತಿ ಸ್ತ್ರೀ ಪುರುಷರಿಗೆ ಸಮಾನಳು, ಜೊತೆಗೆ ಆಧ್ಯಾತ್ಮಿಕ ಶಕ್ತಿಯ ಮೂಲವೇ ಆದಂತ ಪರಮಾತ್ಮಳಿಗೂ ಸಮಾನಳು ನಮ್ಮ ಮಹಿಳೆ ಅಂತ, ಸಮಾನಳೆಂಬ ಹೊರಹೊಮ್ಮಿದ್ದು ಶರಣರಿಂದಲೇ. ಅವರು ನಮಗೆ ಎಲ್ಲ ಮಹಿಳೆಯರಿಗೆಂದು ದಾರಿದೀಪವಾಗಿ ನಮ್ಮ ಮುಂಚೂಣಿಗೆ ತಂದಂತಹ ಶರಣರನ್ನ ಹೀಗಾಗಿ ಅಕ್ಕ ಮಹಾದೇವಿ, ಮುಕ್ತಾಯಕ್ಕ, ಸತ್ಯಕ್ಕ, ಆಯ್ದಕ್ಕಿ ಲಕ್ಕಮ್ಮ, ಅನೇಕ ಮಹಿಳೆ ಶರಣೆಯರನ್ನ ನಾವು ಅವರ ವಚನಗಳನ್ನ, ಅವರ ನಡೆದು ಬಂದ ದಾರಿಯನ್ನ ನಾವು ಇಲ್ಲಿ ಕಾಣ್ತಾ ಸಾಕ್ತೀವಿ. ನಮಗೆ ಶರಣೆ ಶಿವಶರಣೆ ಸತ್ಯಕ್ಕನ ಕೆಲವು ವಚನಗಳನ್ನ ಹೇಳ್ತಾ ಹೋಗ್ತಾ, ಹಾಗೆ ಅವಳ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತಾ ಹೋಗ್ತೀನಿ. ಶಿವಶರಣೆ ಸತ್ಯಕ್ಕ ಇಲ್ಲಿ ಕೆಂಬಾವಿ ಬೋಗಣ್ಣನವರ ಹೆಸರು ತಗೋತಾಳೆ, ಬಳ್ಳೇಶ್ವರ, ಮಲ್ಲಯ್ಯ, ದಾಸ ದುಗ್ಗಳೆ, ಬಿಬಿ ಪಾಚಯ್ಯನವರ, ಮರಳ ಶಂಕರದೇವ ಮೊದಲಾದ ಶಿವಶರಣನ್ನ ಸ್ಮರಿಸ್ತಾ ಸಾಕ್ತಾಳೆ. ಅಂದ್ರೆ ಎಲ್ಲಾ ಶಿವಶರಣರ ಪರಿಚಯ ಆಕೆಗಿತ್ತು ಅಂತ ಅನ್ನೋದನ್ನ ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರತಂತ್ರ ನೇಮವಲ್ಲ, ಧೂಪ ದೀಪದಾರತಿ ನೇಮವಲ್ಲ, ಪರದನ ಪರಸ್ತ್ರೀ ಪರದೈವಗಳಿಗೆ ಎರಗದಿಪ್ಪುದೇ ನೇಮ, ಶಂಭು ಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ. ಯಾವ ನೇಮವೂ ನಮಗ್ ಬೇಡ. ಆಡಂಬರದ ಪೂಜೆ, ಯಾರಿಗಾಗಿ ತೋರಿಸುವುದಕ್ಕಾಗಿ ಮಾಡುವ ಪೂಜೆ ಆಗ್ಲಿ, ಇವೆಲ್ಲ ಯಾವ್ದು ನಮ್ಗೆ ಬೇಡ ಬೇಡ ಅಂತ ಬಹಳ ಸರಳವಾಗಿ ಹೇಳ್ತಾಳೆ. ಬಹಳ ಒಂದು ಧೈರ್ಯದಿಂದನೂ ಹೇಳ್ತಾಳೆ. ಬಾಹ್ಯ ಪೂಜೆ ಅವೆಲ್ಲ ನನಗೆ ಬೇಡ, ಅಂತರಂಗದಲ್ಲಿರುವ ಕೊಳೆಯನ್ನು ತೆಗಿತೀನಿ. ಹೊರಗಡೆ ಹೇಗೆ ನಾನು ಶಿವಶರಣರ ಮನೆಯ ಕಸವನ್ನ ತೆಗಿತೀನೋ ಅದೇ ರೀತಿ ನನ್ನ ಮನದಲ್ಲಿರುವಂತಹ ಅಂತರಂಗದಲ್ಲಿರುವಂತಹ ಮಲಿನವನ್ನು ಸಹ ನಾನು ತೆಗೆದುಕೋಬೇಕಾಗಿದೆ, ಅದನ್ನ ಶುದ್ಧಿ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳುವಂತಹ ಒಬ್ಬ ಶಿವಶರಣೆಯಾಗಿ ನಮ್ಮ ಮುಂದೆ ಸತ್ಯಕ್ಕ ಇದ್ದಾಳೆ. ಸತ್ಯಕ್ಕ ದೇವತಾ ನಿಷ್ಠೆಗೆ ನಿಬ್ಬೆರಗಾಗಿ ಬದುಕಿ ಬಾಳಿದ ಸತ್ಯ ಶರಣಗಳನ್ನ ಆಕೆದು ಹೆಸರಿಗೆ ತಕ್ಕಂತೆ ಸತ್ಯದ ನಡೆ, ಸತ್ಯದ ನುಡಿ. ನಾವು ಸತ್ಯದ ನುಡಿ ಹೇಳ್ಬೇಕಾದ್ರೆ ಈಗಿನ ಕಾಲದಲ್ಲಿ ಹೇಳ್ಬೇಕಾದ್ರೆ ನಾವು ಹೇಳ್ತಾ ಇದ್ವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ. ಯಾಕಂದ್ರೆ ಪ್ರಾಮಾಣಿಕವಾಗಿ ದುಡಿದಿದ್ದಾನ, ಕಾಯಕದಿಂದ ದುಡಿದಿದ್ದಾನ, ಪ್ರಾಮಾಣಿಕವಾಗಿ ಹೇಳಿದ್ರು. ಈಗಿನ ಇದರಲ್ಲಿ ಕೆಲವರನ್ನ ನಾವು ಉದಾಹರಣೆಯನ್ನು ಹೇಳ್ತೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಹೇಳ್ತೀರಿ, ಲಲಿತಾ ಶಾಸ್ತ್ರಿ ಅವರು ಹೆಚ್ಚಿನ ಹಣವನ್ನ ಎಲ್ಲಿಂದ ತೆಗೆದು ಮುಚ್ಚಿಟ್ಟಿದ್ ಕೊಟ್ಟಿದ್ದಕ್ಕೆ ಅವ್ರು ಸರ್ಕಾರಕ್ಕೆ ಪತ್ರ ಬರೆದು ಹೇಳ್ತಾರ, ಇಲ್ಲ ಇಷ್ಟು ಹೆಚ್ಚಿಗೆ ನನಗೆ ಸಂಬಳ ಬರ್ತಾ ಇದೆ, ಅದಕ್ಕೆ ಇಷ್ಟೇ ಕೊಡ್ರಿ, ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡ್ರಿ ನನ್ನ ಸಂಬಳನ ಅಂತ ಹೇಳ್ತಾರ. ಆ ರೀತಿ ನಿಷ್ಠೆಗೆ, ಯಾಕಂದ್ರೆ ಆಸೆಯನ್ನ ಕಟ್ಟ ಹಾಕಿದವರಿಗೆ ಈ ರೀತಿಯ ಒಂದು ನಿಷ್ಠೆ, ಪ್ರಾಮಾಣಿಕತೆ ಉಂಟಾಗುತ್ತದೇನೋ ಎನ್ನುವ ಮಾತನ್ನ ಸತ್ಯಕ್ಕ ನಮ್ಗೆ ಇಲ್ಲಿ ತೋರ್ಸ್ಕೊಡ್ತಾಳೆ. ಇಲ್ಲಿ ಲಂಚ, ಅದೇ ಆಗ್ಲೇ ಹೇಳಿದಂತ ವಚನವನ್ನೇ, ಲಂಚ ವಚನಕ್ಕೆ ಕೈಯನಾದ ಭಾಷೆ, ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದಡೆ, ಕೈ ಮುಟ್ಟಿ ಎತ್ತಿನ ಹಾಡೆ ಅಯ್ಯ ನಿಮ್ಮಾಣೆ, ನೀನೆಕ್ಕಿದ ಭಿಕ್ಷೆಯೊಳಗಿಪ್ಪೆನಯ್ಯ, ಶಂಭು ಜಕ್ಕೇಶ್ವರ ದೇವಯ್ಯ ನಿಮ್ಮಾಣೆ ಅಂತ ಅನ್ನುವಂತಹ ಒಂದು ಹೇಳಿದ್ದಷ್ಟೇ ಅಲ್ಲ, ನಡೆದಂತ ನುಡಿದಂತೆ ನಡೆದ ಶರಣೆ ಸತ್ಯಕ್ಕ. ಎಲ್ಲಾ ಶರಣರು ಹಾಗೆ, ಅದ್ರಲ್ಲೂ ಸತ್ಯಕ್ಕನ ಒಂದು ನಿಷ್ಠೆ ಏನಿದೆಯಲ್ಲ ಅದನ್ನ ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ. ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಿಂದ ದಾಸೋಹ ಒಂದು ಪರಿಕಲ್ಪನೆಯನ್ನ ಇಲ್ಲಿ ನಾವು 12ನೇ ಶತಮಾನದಲ್ಲಿ ಕಂಡಂತಹ ಒಂದು ತೃಪ್ತಿ ಜೀವನ. ದಾಸೋಹ ಅದು ಕಾಯಕವನ್ನ ಮಾಡಿ ಅದರಿಂದ ಬಂದಂತಹ ಹಣದಿಂದ ಏನು ದಾಸೋಹವನ್ನ ಮಾಡಿದಾಗನೇ ನಮಗೆ ತೃಪ್ತಿ. ಅದಕ್ಕೆ ಆ ಕಾಯಕಕ್ಕೆ ಸಿಗುವಂತಹ ಒಂದು ತೃಪ್ತಿಯನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇರಕ್ಕೆ. ವಸ್ತು ಒಡವೆ ಎಂದು ಆಸೆ ಪಟ್ಟವಲ್ಲ, ಛಲದ ನಿಷ್ಠೆಯ ಭಕ್ತಿ ಅವಳದಾಗಿತ್ತು. ಈ ಹೆಸರು ಆಕೆಗೆ ಅನ್ವರ್ಥವಾಗಿದೆ ಅಂತ ಹೇಳಿ ಸತ್ಯಕ್ಕನ್ನ ಯಾವಾಗ್ಲೂ ಸತ್ಯವನ್ನೇ ನುಡಿಯುವುದು ಮತ್ತೆ ನುಡಿದಂತೆ ನಡೆಯುವುದು. ಆಕೆಗೆ ಹರಿಹರನಿಂದ ಪ್ರಾರಂಭವಾಗಿ ಮುಂದೆ ಬಂದ ಎಲ್ಲಾ ವೀರಶೈವ ಕಾವ್ಯಗಳಲ್ಲಿ ಸಹ ಸತ್ಯಕ್ಕನ ಕಥೆ ಉಲ್ಲೇಖವಾಗಿದೆ. ಒಂದು ಕಥೆ ಆಕೆಗೆ ಹೇಳೋದು ಕೇಳಿದೀವಿ ನಾವು.
ಸತ್ಯಕ್ಕನ ಸ್ಥಳ ಶಿವಮೊಗ್ಗ ಶಿರಾಳಕೊಪ್ಪ ಅಂತ ಹೇಳಿದೆ. ಅಲ್ಲಿ ಅಲ್ಲಿ ನಮಗೆ ಅಕ್ಕಮಹಾದೇವಿಯ ಜೊತೆಗೆ ಬಹಳಷ್ಟು ಶರಣರಲ್ಲಿ ಸಿಗ್ತಾರೆ. ಬಳ್ಳಿಗಾವನಲ್ಲಿ ಪ್ರಭುದೇವರ ಒಂದು ಸ್ಥಳ ಇದೆ. ನಾವು ಬಹಳಷ್ಟು ಜನ ಎಲ್ಲಾ ದೇಶಗಳನ್ನ ಊರುಗಳನ್ನ ಓಡಾಡ್ತಾ ಇರ್ತೀವಿ. ಇಂಥ ಶರಣರ ಸ್ಥಳಗಳನ್ನ ನಿಜವಾಗ್ಲೂ ಹೋಗಿ ನೋಡ್ ಬರ್ಬೇಕು ಅನ್ಸುತ್ತೆ. ಅಲ್ಲಿ ಏನೋ ಅದು ಆ ಸ್ಥಳದ ಮಹಿಮೆ ಏನಿರುತ್ತಲ್ಲ, ಅಲ್ಲಿ ಆಗುವಂತ ರೋಮಾಂಚನ ನನಗೆ ನಿಜವಾಗ್ಲೂ ಎಲ್ಲಾ ಶರಣರ ಸ್ಥಳಗಳಲ್ಲಿ ಹೋದಾಗ ನನಗೆ ನಿಜವಾಗ್ಲೂ ಆಗಿದೆ ಅಂತ ನಾನಿಲ್ಲಿ ಬಹಳ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ. ನಾನು ಹೇಳಿದೆ ಇಲ್ಲಿ 27 ಸಿಕ್ಕಿದೆ, 28 ವಚನಗಳು ಸಿಕ್ಕಿದೆ ಅಂತ. ಅಂದ್ರೆ ಇನ್ನೂ ಹೆಚ್ಚಿಗೆನೇ ಇರ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರ ಅನುಭವ ನೋಡಿದ್ರೆ ಅವರ ಅವಳ ಸತಿಪತಿ ಭಾವ, ಅದೇ ಶರಣ ಸತಿ ಲಿಂಗಪತಿ ಅಂತ ಹೇಳ್ತೀವಲ್ಲ, ಆಕಿ ಸದರ ಜಕೇಶ್ವರ ಜೊತೆಗೆ ಬಹಳ ಸದರ. ಆಕೆ ಗುರು ಶಿಷ್ಯ ಜಂಗಮರ ಗುಣಲಕ್ಷಣಗಳ ವಿವರಣೆ, ಡಾಂಬಿಕ ಗುರು ಶಿಷ್ಯರ ಬಗ್ಗೆ ಹೇಳ್ತಾಳೆ ಆಕಿ. ಆಮೇಲೆ ಭಕ್ತರು ಮತ್ತು ಭವಿಗಳ ಬಗ್ಗೆ ಹೇಳ್ತಾಳೆ. ಭವಿಗಳ ಟೀಕೆ ಮಾಡಿದಾಳೆ ಆಕಿ, ಬಹಳ ಧೈರ್ಯವಾಗಿ ಟೀಕೆ ಮಾಡ್ತಾಳೆ. ಸ್ತ್ರೀ ಪುರುಷ ಸಮಾನತೆ ಇವ ವಚನಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಆಕಿ ದೇವರ ಜೊತೆಗೆ ಹೇಳುವ ಒಂದು ಸದರದ ಮಾತುಗಳಲ್ಲಿ ಕೆಲವು ಇದರಲ್ಲಿ ನಂಗೆ ಬಹಳ ಅಂದ್ರೆ ಯಾವಾಗ್ಲೂ ನಾವು ಯಾರ ಹತ್ರ ಜಗಳ ಮಾಡ್ತೀವಿ, ಯಾರ ಹತ್ರ ಹಕ್ಕಿನಿಂದ ಕೇಳ್ತೀವಿ ಅಂತಂದ್ರೆ ನಾವ್ ಯಾರನ್ನ ಪ್ರೀತಿಸ್ತೀವಿ, ಯಾರನ್ನ ಭಕ್ತಿಯಿಂದ ಅವ್ರನ್ನ ಸ್ಮರಿಸ್ತೀವಿ, ಅವ್ರ ಜೊತೆಗೆ ನಮ್ಗೆ ಸದರ ಇರುತ್ತೆ ಅಂತ ಆಕೆಯ ಭಾವ. ಏಕೆನ್ನ ಭಾರದ ಭವಂಗಳಲ್ಲಿ ಭರಿಸಿದೆ, ಏಕೆನ್ನ ಘೋರ ಸಂಸಾರದಲ್ಲಿ ಇರಿಸಿದೆ, ಏಕೆನೆಗೆ ಕಳಿಸಲಲ್ಲದೆ ಕಾಡಿಯೇ, ಏಕೆ ಹೇಳ ಎನ್ನ ಲಿಂಗವೇ ನಾನು ಮಾಡಿದ ತಪ್ಪೇನು, ಸಾಕಾಲಾದುದೆಂದು ಅಕ್ಕೊತ್ತಿ ನೂಕಿದರೆ ಏಕೆ ನಾ ನಿಮ್ಮ ಬಿಡುವೆ ಶಂಭ ಜಕ್ಕೇಶ್ವರ. ಎಷ್ಟು ಹಕ್ಕಿನಿಂದ ಕೇಳ್ತಾಳೆ ಅಂದ್ರೆ, ನೀ ನನ್ನ ಕರುಣಿಸದೇ ಇಲ್ದ್ರೆ, ನೀ ದೂರ ಮಾಡಿದ್ರೆ ನಾನು ನಿನ್ನ ಅಗಲಿ ಹೋಗ್ಲಾರೆ, ನಾ ಏನ್ ತಪ್ಪು ಮಾಡಿದೀನಿ. ನಾನು ಪರಿಪರಿಯಾಗಿ ಕೇಳ್ಕೊತಾಳೆ. ಆರಾಧ್ಯ ದೈವವನ್ನ ಪ್ರಾರ್ಥಿಸುವ ಒಂದು ಪರಿ ಇದೆಯಲ್ಲ, ಅದು ಅವಳ ಒಂದು ಅಂತಃಕರಣದ ಬಿಚ್ಚು ಮಾತಾಡುವಂತಹ ಒಂದು ಕೆಲವು ವಚನದಲ್ಲಿ ಆಕೆ ನಮಗೆ ಕಟ್ಕೊಡ್ತಾಳೆ. ಒಬ್ರು ಸಾಧಕರಷ್ಟೇ ಇಂತಹ ಒಂದು ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ ಏನೋ ಅನ್ನುವಷ್ಟು ಮಟ್ಟಿಗೆ ಅವಳು ಆರಾಧ್ಯ ದೈವದಲ್ಲಿ ಮೊರೆ ಇಡುವ ದೃಶ್ಯ ನಮಗೆ ಇಲ್ಲಿ ಕಾಣಿಸ್ತಾ ಹೋಗ್ತದೆ. ಆಕೆಯ ದೃಢ ನಿರ್ಧಾರ, ಅಚಲ ನಂಬಿಕೆ ಏನಿದೆಯಲ್ಲ ಅವಳಿಗೆ ದೇವರ ಮೇಲೆ, ಅದನ್ನ ನಾವು ಬಹಳಷ್ಟು ಗಮನಿಸ್ತಾ ಹೋಗ್ತೀವಿ. ಅಡಿಗಡಿಗೆ ನಿಮ್ಮ ಶರಣರ ಅಡಿಗೆ ಎರಗಿ ಶರಣೆಂಬೆ, ನುಡಿಯ ಬೋಧೆಯ ಮಾತು ಅನ್ಯ ನುಡಿಗೆ ಸಮನಿಸದು, ಒಡೆದಲು ಶಿರಬಿಗಿದು ಮಡುಗಟ್ಟಿ ಕಂಬನಿಯ ಕಡಲೊಳಗೆ ತೇಲಾಡುತ್ತಿದ್ದೆಪ್ಪನೋ ಮೃಡಶರಣ ಶರಣೆಂಬ ಶಬ್ದ, ಒಡಲುಗಂಡು ಶಂಭು ಜಕ್ಕೇಶ್ವರ ದೇವರಿಗೆ ಶರಣೆನುತ ಮೈಮರೆದೆಂದಿಪ್ಪೆನು. ಅಲ್ಲಿ ಶರಣೆ ಸತ್ಯಕ್ಕ ಸವಿ ನೆನಪೇ ನಮ್ಮ ಜೀವನ. ಅವಳಿಗೆ ಶಿವನನ್ನ ನೆನೆಸ್ಕೊಂಡಿರೋದೇ ಅವಳ ಜೀವನ. ಅಡಿಗಡಿಗೆ ನಾನು ಸವಿ ನೆನಪನ್ನ ಮಾಡ್ತಾ ಇರ್ತೀನಿ. ನಿಮ್ಮನ್ನ ಆಲಂಗಿಸಿಕೊಂಡು ಸುಖಿರುವ ಸುಗ್ಗಿ ಏನಿದೆಯಲ್ಲ, ಅದು ಸುಖದ ಸುಗ್ಗಿ ಅಂತ ಹೇಳ್ತಾಳೆ ಆಕೆ. ಎಂದೆಂದಿಗೂ ಸಾಧ್ಯ ಒಪ್ಪುದು. ನಾನು ಯಾವಾಗ ಮಾಡ್ತಾ ಇರ್ತೀನಿ, ನೀನು ನನಗೆ ನಂಬು, ನನ್ನನ್ನು ಬಿಟ್ಟರು ಪರವಾಗಿಲ್ಲ, ನಾ ಮಾತ್ರ ನಿನ್ನನ್ನ ನಾನು ಬಿಡುವುದೇ ಇಲ್ಲ, ಯಾವಾಗ್ಲೂ ನಿನ್ನನ್ನ ಅಪ್ಕೊಂಡೆ ನಾನು ಇರ್ತೀನಿ ಅನ್ನುವ ಭಾವವನ್ನ ಇಲ್ಲಿ ಹೇಳ್ತಾ ಹೋಗ್ತಾಳೆ. ಆಕೆಗೆ ಹೂವಿನ ಬಗ್ಗೆ ಒಂದು ಮಾತು ಹೇಳ್ತಾಳೆ, ಬಹಳ ಸುಂದರವಾದ ಒಂದು ಮಾತಂದ್ರೆ, ಆಕೆ ಹೂ ಅಂದ್ರೆ ಆಕೆ ಮಹಿಳೆ. ಯಾವ ಹೂ ಆದ್ರೇನು, ಅದು ಯಾವ ಬಣ್ಣ ಇದ್ರೇನು, ಯಾವ ಗಿಡ್ಡ ಇದ್ರೇನು, ಯಾವ ಹೂ ಆದ್ರೇನು ಅದ್ರ ಮಧುರವೇ ಕಾರಣ. ಅಂದ್ರೆ ಹೆಣ್ಣನು ಯಾವಾಗ್ಲೂ ಮಧುರವಾಗಿರೋದಕ್ಕೆ ಅವಳಲ್ಲಿರುವ ಒಂದು ಏನು ನಿಷ್ಠೆ ಇದೆಯಲ್ಲ, ಅವಳ ಶಿವಭಕ್ತ ಭಾವ ಇದೆಯಲ್ಲ, ಅದೇ ಕಾರಣ ಅಂತ ಒಂದು ಮಾತನ್ನ ಇಲ್ಲಿ ಹೇಳ್ತಾಳೆ. ಆ ಒಂದು ವಚನ ಬಹಳ ಚಂದ ಇದ್ದಿದ್ದು. ಮಲೆ ಮೂಡಿ ಇದ್ದುದೇ ಹೆಣ್ಣೆಂದು ಪ್ರಮಾಣಿಸಲಿಲ್ಲ, ಕಾಸಿ ಮೀಸೆ ಕಟಾರಿ ಇದ್ದುದೇ ಗಂಡೆಂದು ಪ್ರಮಾಣಿಸಲಿಲ್ಲ, ಅದು ಜಗದ ಹಾಯೆ ಬಲ್ಲವರ ನೀತಿಯಲ್ಲ, ಏತರ ಹಣ್ಣಾದರೂ ಮಧುರವೇ ಕಾರಣ, ಇದರಂದವ ನೀನೇ ಬಲ್ಲೆ ಜಂಬು ಜಕ್ಕೇಶ್ವರ. ಹೌದು, ನಾನು ಹೆಣ್ಣಾಗಿದ್ದೀನಿ, ನಾನು ನಿನ್ನಲ್ಲಿ ನಿಷ್ಠೆಯನ್ನ ಇಟ್ಟಿದ್ದೀನಿ, ನನಗೆ ಯಾವ ಸ್ಥಾನಮಾನ ಕೊಡ್ತೀಯ, ನಾನು ಯಾವ ರೀತಿ ನೀನು ನನ್ನನ್ನ ಇಟ್ಕೊಳ್ತೀಯ ಅನ್ನುವ ಮಾತನ್ನ ಇಲ್ಲಿ ಜಕ್ಕೇಶ್ವರನ್ ಜೊತೆಗೆ ಅವಳು ಮನದುಂಬಿ ಮಾತಾಡ್ತಾಳೆ. ನನಗೆ ಇಲ್ಲಿ ಇನ್ನೊಂದು ಕೆಲವು ವಚನಗಳು ಬಹಳಷ್ಟು ಕಾಡಿದ್ವು ಅಂತಂದ್ರೆ, ಆಕೆ ಮುಕ್ತಾಯಕ್ಕನ ಜೊತೆಗೆ ಒಂದು ಮಾತು ಹೇಳ್ತಾಳೆ. ಮುಕ್ತಾಯಕ್ಕ ಅಜಗಣ ಲಿಂಗೈಕ್ಯ ಆದಾಗ ಆಕೆ ದುಃಖಿಸುವುದನ್ನ ನೋಡಿ ಆಕೆ ಒಂದ್ ಮಾತು ಹೇಳ್ತಾಳೆ. ಯಾಕೆ ದುಃಖಿಸ್ತಾಳೆ ಮುಕ್ತಾಯಕ್ಕ ಅಂದ್ರೆ,
ಆಕೆಗೆ ಆಕೆ ತನ್ನ ಮನಸ್ಸಿನಲ್ಲಿ ಮಾತನ್ನ ಯಾವುದೇ ಒಂದು ಬಿಡೆ ಇಲ್ಲದೆ, ಯಾವುದೇ ಇದು ಇಲ್ಲದೆ ಗಟ್ಟಿ ಧೈರ್ಯದಿಂದ ಹೇಳುವಂತ ಸತ್ಯಕ್ಕ ಆಕೆ ಹೇಳ್ತಾಳೆ. ಯಾಕೆ ಅವಳು ದುಃಖಿಸ್ಬೇಕು? ಆ ಇದು ಐಕ್ಯ, ಅವ್ರು ಸಾವು ಅನ್ನೋದಿಲ್ಲ, ಮರಣನ ಅನ್ನೋದಿಲ್ಲ, ಶಿವನಲ್ಲಿ ಐಕ್ಯ ಆಗಿದ್ದಾರೆ. ನಾವು ನಮ್ಮ ಶರಣ ಸಂಸ್ಕೃತಿಯಲ್ಲಿ ಇರೋದೇನೆ ಅದನ್ನು. ನಾವು ಸಾವು ಅನ್ನೋದಿಲ್ಲ, ಮರಣ ಅನ್ನೋದಿಲ್ಲ, ಇದು ಐಕ್ಯ. ನಾವು ಶಿವನಲ್ಲಿ ಐಕ್ಯವಾಗುವುದು ಅನ್ನೋದನ್ನ ಬಹಳಷ್ಟು ಒತ್ತಿ ಒತ್ತಿ ಹೇಳ್ತಾಳೆ. ಕಾರಣದಿಂದ ಕಾಯುವ ಬಿಚ್ಚಡೆ ಶೋಕ ಬೇಕೆ, ಶಿವಭಕ್ತರು ಆ ಶಿವಾತ್ಮ ಸ್ವರೂಪರು ಎನ್ನುವರು ಅನ್ಯರದಂತೆ. ಇದು ಗನ್ನದ ಮಾತೆಂದೇ ಶಂಭು ಶಕ್ರೇಶ್ವರ. ಶಿವಶರಣ ಸ್ವರೂಪದಲ್ಲಿದ್ದವರು ಅವರಿಗೆ ಸಾವಿಲ್ಲ, ಹುಟ್ಟಿಲ್ಲ. ಅವರು ಶಿವನಿಂದ ಬಂದವರು, ಶಿವನಲ್ಲಿಯೇ ಹೋಗುವವರು. ಆದ್ದರಿಂದ ಶರಣರು ಸತ್ತರು ಎಂದು ಶೋಕಬೇಕೆ, ಶಿವಶರಣರಿಗೆ ನಿಜ ಭಕ್ತರಿಗೆ ಎನ್ನುವರು ತಾರತಮ್ಯ ಭಾವನೆ ಇಲ್ಲ. ಇಲ್ಲ ನಮ್ದು ನಿಮ್ದು ಅನ್ನೋದು, ನಾವೆಲ್ಲ ಶಿವನ ಸ್ವರೂಪವೇ ನಾವು ಅಂತ ಹೇಳುವಂತಹ ಒಂದು ಮಾತನ್ನ ನಾವಿಲ್ಲಿ ಕೇಳ್ತೀವಿ. ಭಕ್ತರಿಗೆ ಅಕ್ಕೆ ಶೋಕ ದುಃಖ ಹೊಂಟೆಯ, ಅತ್ತು ಕಳೆಯುವ ನೋವು ಹಾಡಿ ಕಳೆಯಲೇಕಯ್ಯ. ಈ ಮುಕ್ತಾಯಕಗಳ ಕಕ್ಕುಲೆದೆಯ ಜಂಬುಕ ಶಕ್ರೇಶ್ವರನ ಶರಣರೊಪ್ಪರಯ್ಯ. ಶರಣರು ಒಪ್ಪದೇ ಇಲ್ಲ ಅಂತ ಹೇಳ್ತಾಳೆ. ಶಿವ ಒಪ್ಪದೇ ಇಲ್ಲ ನಿಮ್ಮ ಇಂಥ ಅಂತ. ಮುಂದೆ ಅದು ಪ್ರಭುದೇವರು ಮತ್ತು ಮುಕ್ತಾಯಕ್ಕನ ಒಂದು ಸಂವಾದದಲ್ಲಿ ಅವ್ರು ಹೇಳ್ತಾರೆ, ಇಲ್ಲ ಮುಕ್ತಾಯಕ್ಕ ಅವ ಸಹೋದರ ಒಬ್ಬ ಐಕ್ಯನಾಗಿದೆ ಅಂತ ಸಾವಿಗಾಗಿ ಆಕಿ ದುಃಖ ಪಡ್ತಾ ಇಲ್ಲ. ಒಬ್ಬ ಒಳ್ಳೆಯ ಗುರು, ಅವಳಿಗೆ ಅವನ ಅಣ್ಣ ಸಹೋದರನಕ್ಕಿಂತ ಹೆಚ್ಚಾಗಿ ಆಕಿ ಒಳ್ಳೆಯ ಗುರು ಆಗಿದ್ಲು, ಆದ್ದರಿಂದ ಆಕಿ ದುಃಖಿಸ್ತಾ ಇದ್ದಾಳೆ ಅಂತ ಅವರು ಒಂದು ಇವಳ ಒಂದು ಮಾತಿಗೆ ಉತ್ತರವನ್ನು ಸಹ ಅವ್ರು ಕೊಡ್ತಾರೆ. ಆದ್ರೂ ಅವಳು ಒಪ್ಪೋದಿಲ್ಲ. ನಾನು ಹೇಳ ಆಗ್ಬಿಟ್ಟಿದೆ, ನಾನು ಮುಕ್ತಾಯಕ್ಕ ಸಾವಿಗೆ ಇದು ಅಣ್ಣನ ಸಹೋದರನ ಒಂದು ಸಾವಿಗೆ ಯಾಕೆ ದುಃಖಿಸ್ಬೇಕು ಅನ್ನೋದನ್ನ ಆಗೋಗ್ಬಿಟ್ಟಿದೆ ಅಂತ ಹೇಳುವಂತ ದಿಟ್ಟತನನ ನಾವು ಅಲ್ಲಿ ಕಾಣಿಸ್ತಾ ಇದೀವಿ. ಆದ್ರೆ ನಾವು ಏನು ಶಿವಶರಣೆ ಸತ್ಯಕ್ಕನ ಭಕ್ತೆಯ ಬವಿ, ಆಮೇಲೆ ಅದ್ರ ಜೊತೆಗೆ ನಮ್ಗೆ ಮಹೇಶ ಸ್ಥಳ, ಐಕ್ಯ ಸ್ಥಳ, ಅಲ್ಲಿಯ ತನಕ ಅವಳ ಅನುಭವವನ್ನ ಹೊಂದಿದಳು ಅಂತ ಅನ್ನುವ ಮಾತನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ಪರಶಿವ ಏನಿದೆ ಅಂದ್ರೆ, ಈ ಪರಶಿವನು ಜಾಣನೆಂದು ಹೇಳ್ತಾಳೆ. ಆತ ಪ್ರೀತಿಯಿಂದ ಅವನೊಡನೆ ಒಂದೆರಡು ರಹಸ್ಯವಾದ ಮಾತುಗಳನ್ನ ಪಿಸುದನಿಯಲ್ಲಿ ಆಡುವಂದೆ. ಅವನ ಜೊತೆಗೆ ನಾನು ಪಿಸುದನಿಂದ ಮಾತಾಡ್ತೀನಿ. ನನ್ಗೆ ಎಷ್ಟು ಅವನು ಸದರ ಇದ್ದಾನೆ ಅಂತಂದ್ರೆ, ಶಿವ ಎಂದ ಶಬ್ದ ನನ್ನ ಪ್ರಾಣಕ್ಕೆ ಆಧಾರ ಅಂತ ಹೇಳ್ತಾಳೆ. ಆತನು ಏಕೋ ಕಾಣದಾಗಿದ್ದಾನೆ, ಯಾಕೋ ಅವನಿಗೆ ನನ್ನ ಮೇಲೆ ಮುನ್ಸಿರ್ಬೋದು, ನನ್ನ ತವಕ ಕಾತುರ ಆತುರ ಈ ಹುಚ್ಚಾಟ ಎಲ್ಲ ಅವನಿಗೆ ಏನು ಗೊತ್ತಿದೆ, ಆದ್ರೂನು ಗೊತ್ತಿಲ್ದವ್ರಂಗೆ ಮಾಡ್ತಾ ಇದ್ದಾನೆ. ಆತನ ಕಂಡಡೆ ನನ್ನ ಮೈ ಉಬ್ಬಿ ನೆನೆ ಕೊನೆ ಏರುತ್ತದೆ ಅಂತ ಹೇಳ್ತಾಳೆ. ಆತನ ಬೆರೆಸಿದರಂತೂ ಬೆರಗಾಗಿ ಮೈ ಮರೆಯುತ್ತೇನೆ. ಎಷ್ಟೊಂದು ಭಾವ ಒಂದು ತುಂಬಿ ಅಂದ್ರೆ ಐಕ್ಯ ಸ್ಥಳದಲ್ಲಿದ್ದಾಗ ಮಾತ್ರ ಇಂಥ ಒಂದು ಭಾವಗಳು ಬರ್ತದೆ ಅಂತ ನಾವು ಶರಣ ಸಾಹಿತ್ಯದಲ್ಲಿ ಓದ್ತೀವಿ. ಈ ಲಿಂಗಸತಿ ಅಂತ ಶರಣಸತಿ ಲಿಂಗಪತಿ ಅಂತ ಭಾವವನ್ನ ಏನು ಹೇಳ್ತಾರಲ್ಲ, ನಾನು ಪ್ರೀತಿಸೋದಾದ್ರೆ ನಾನು ಶಿವನನ್ನೇ ಪ್ರೀತಿಸುವುದು ಅನ್ನುವ ಭಾವವನ್ನ, ಹೇಗೆ ನಾವು ಅಕ್ಕ ಮಹಾದೇವಿ ಚೆನ್ನಮಲ್ಲಿಕಾರ್ಜುನನೇ ತನ್ನ ಪತಿ ಅಂತ ಹೇಳಿ ಸದರದಿಂದ ಹೇಳ್ತಾರಲ್ಲ, ಅದೇ ರೀತಿಯ ಒಂದು ಭಾವವನ್ನ ನಾವು ಶಿವನ ಸತ್ಯಕ್ಕನಲ್ಲಿ ಇಲ್ಲಿ ಕಾಣ್ತಾ ಸಾಕ್ತೇವೆ. ಬಹಳ ವಚನಗಳನ್ನ ಓದ್ತಾ ಇದ್ರೆ ಹಾಗೆ ಓದ್ಬೇಕು ಅಂತ ಅಂತಹ ವಚನಗಳು. ಯಾಕಂದ್ರೆ ಇನ್ನೇಂಗೆ ತವಕವಿಲ್ಲ, ಎನಗೆ ಸೇರಣೆ ಇಲ್ಲ, ಮನದಿಚ್ಛೆಯ ನರಿವ ಸಖಿಯರಿಲ್ಲ, ಇನ್ನೇವನವ ಮನಮತ ವೈರಿಯ ಅನುಭವದಲ್ಲಿ ಎನ್ನ ಮನ ಸಿಲುಕಿ ಬಿಡೋದು. ಅಷ್ಟು ಆಕೆಗೆ ಭಾವ. ಇನ್ನೇನ ಮಾಡುವೆನೆಲೆ ಕರ್ಣವಿಲ್ಲದ ತಾಯಿ, ದಿನ ವ್ರತ ಹೋಯಿತಾಗಿ ಯೌವನ ಬೀಸರವಾದದ ಮುನ್ನ ಪಿನಾಕಿಯ ನೆರೆಹವ್ವ ಜಂಬಜಕ್ಕೇಶ್ವರ ಅಂತ ಹೇಳಿ ಅವನಲ್ಲಿ ತನ್ನ ಸತಿಪತಿ ಭಾವವನ್ನ ಬಹಳ ಸೊಗಸಾಗಿ ಇಲ್ಲಿ ಹೇಳ್ತಾ ಹೋಗ್ತಾಳೆ. ಮಧುರವಾದ ಭಾವಗಳು ಎಷ್ಟು ಇದರಲ್ಲಿ ಹೇಳ್ತಾಳೆ ಅಂತಂದ್ರೆ, ಏನು ನಂದೆಲ್ಲ ಯವನವನು ಎಲ್ಲ ಮುಗಿದು ಹೋಗಿದೆ, ಎಲ್ಲ ಆಗಿದೆ, ಆದ್ರೂ ಶಿವನ ಇನ್ನೂ ನನ್ನ ಯಾಕೆ ನನ್ನ ಸೇರ್ಕೊಂಡಿಲ್ಲ, ನೆರೆಯವ್ವ ಸೇರ್ಕೊಂಡಿಲ್ಲ ಇನ್ನೂ ಅನ್ನುವ ಭಾವವನ್ನ ನನ್ನ ಮನ ಅಲ್ಲ ಸಿಲ್ಕೊಂಡ್ಬಿಟ್ಟಿದೆ ಅಲ್ಲಿ, ಅದನ್ನ ಹೊರಗಿಂದ ಬರಕ್ ಆಗ್ತಾನೆ ಇಲ್ಲ ನನಗೆ ಅನ್ನುವಂತ ತಾಪವನ್ನ ಈ ಒಂದು ತನ್ನ ಮನದ ತಾಪವನ್ನ ಇಲ್ಲಿ ಹೇಳ್ಕೊಳ್ತಾ ಸಾಕ್ತಾಳೆ. ಸತ್ಯಕ್ಕನ ಬಗ್ಗೆ ನಾನು ಸಮಯ ಆಗ್ತಾ ಇದೆ ಅಂತ ಅನ್ಸುತ್ತೆ. ಎಷ್ಟು ವಚನಗಳನ್ನು ಓದಿದ್ರು ಮುತ್ತಿನಂತ 4 ವಚನಗಳನ್ನ ನಾವು ದಿನ ಪಠಣ ಮಾಡ್ತಾ, ಯಾವುದೇ ವಚನಗಳಿರಲಿಲ್ಲ, ಸತ್ಯಕ್ಕನ ವಚನಗಳು ನಾವು ನೇಮ ನಿತ್ಯ ಹಾಗೂ ಪ್ರಾಮಾಣಿಕತೆಗಾಗಿ ಸತ್ಯಕ್ಕನ ವಚನಗಳನ್ನು ಓದ್ಬೇಕು ಅಂತ ಹೇಳ್ತೀವಿ. ಹಾಗೆ ಭಕ್ತಿಗಾಗಿ ಶಿವಶರಣರ ವಚನಗಳನ್ನ, ಬಸವಣ್ಣನ ವಚನಗಳನ್ನ, ಶಿವಶರಣರು ಯಾವುದೇ ವಚನಗಳನ್ನ ತಗೊಂಡ್ರು ನಮ್ಗೆ ಅಲ್ಲಿ ಒಂದು ಅದರಲ್ಲಿ ಸಾಸಿವೆ ಕಾಳಿನಷ್ಟಾದ್ರು
ನಾವು ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡು ನಮ್ಮ ಜೀವನವನ್ನ ಸಾರ್ಥಕ ಕೊಡುವಂತಹ ಒಂದು ಅವಕಾಶ ನಮಗೆ ಶರಣರು ನೀಡಿ ಹೋಗಿದ್ದಾರೆ. ಬಹಳಷ್ಟು ನಾವು ಎಷ್ಟು ಹೇಳಿದ್ರು ವಚನಗಳ ಬಗ್ಗೆ ಹೇಳಿದ್ರು ಅದನ್ನ ನಾವು ಓದಿ ಮನನ ಮಾಡ್ಕೊಂಡು ಅದರಲ್ಲಿ ಒಂದ್ ಸ್ವಲ್ಪನಾದ್ರೂ ನಾವು ಪಾಲಿಸ್ಕೊಂತ ಹೋದಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅನ್ನೋದಂತ ಮಾತನ್ನ ನಾನು ಇಲ್ಲಿ ಹೇಳಬಯಸ್ತೇನೆ. ನನಗೆ ಇಲ್ಲಿ ಒಂದು ಅವಕಾಶವನ್ನ ಕೊಟ್ಟು ಈ ಶರಣರ ಚಿಂತನೆಗಳನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟು ಅದು ಮಾಡಿದ ತಕ್ಷಣ ನಾನು ಸೀದಾ ಇವರು ಒಂದು ಸತ್ಯಕನ ವಚನವನ್ನ ಹೇಳ್ಬೇಕು, ಅವ್ರ ಬಗ್ಗೆ ಮಾತಾಡ್ಬೇಕು ಅಂತಂದಾಗ ನಾನು ಸೀದಾ ಹಿರೇಜಂಬೂರ್ಗೆ ಹೋಗ್ಬಿಟ್ಟೆ. ನಾನು ಅಲ್ಲೇ ಮನಸ್ಸು ತಿರ್ಗಾಡ್ತಾ ಇತ್ತು ನಂದು. ಅಂದ್ರೆ ಅದ್ ನೋಡ್ ಬಂದಿದ್ದಕ್ಕೋ ಏನೋ ಅಲ್ಲಿ ಹೋಗಿ ಬಂದಿದ್ದಕ್ಕೋ ಏನೋ ಅದ್ರದ್ದು ಒಂದು ಮನಸ್ಸಿನಲ್ಲಿ ಇನ್ನೂ ಕೂತಿತ್ತು. ನಾ ಅವ್ರು ಕೇಳಿದ ತಕ್ಷಣ ಹೇಳಿದೆ, ಇಲ್ಲ ನಾನ್ ಮಾತಾಡೋದಾದ್ರೆ ಶಿವಶರಣ ಸತ್ಯಕನ ಬಗ್ಗೆ ಮಾತಾಡ್ತೀನಿ ಅಂತ. ಅದ್ರ ಬಗ್ಗೆ ನಾವು ಎಷ್ಟೋದ್ರ ಬಗ್ಗೆ ಅವಳನ್ನ ತುಂಬಿಕೊಂಡಿದ್ದೀವಿ, ಅವಳ ಎಷ್ಟು ವಚನದ ಏನೋ ಅವಳಿಂದ ತಿಳ್ಕೊಳ್ತೀವೋ ಅದನ್ನ ನಾವು 4 ಜನಕ್ಕೆ ಹಂಚ್ಬೇಕು. ವಚನದನ್ನ ಎಲ್ಲರೂ ಸೇರಿ ಮನನ ಮಾಡ್ಕೊಳ್ಳೋಣ. ಏನ್ ಕಾರ್ಯಕ್ರಮದಲ್ಲಿ ಏನ್ ಚಿಂತನೆಯನ್ನ ಆಗುತ್ತಲ್ಲ, ಎಷ್ಟು ನಮ್ಮ ಮನಸ್ಸನ್ನ ಅದು ಪರಿಪಕ್ವ ಮಾಡ್ತದೆ ಅಂತಂದ್ರೆ ಅದನ್ನ ಹೇಳಕ್ ಸಾಧ್ಯ ಇಲ್ಲ. ನಾವು ಇಲ್ಲಿ ಬೆಳಗಾವಿಯಲ್ಲಿ ಲಿಂಗಾಯತ ಸಂಘಟನೆ ಅಂತ ಇದೆ, ಅಮಾವಾಸ್ಯೆ ಕಾರ್ಯಕ್ರಮ ಅಂತ ಮಾಡ್ತೀವಿ, ಶರಣರ ಒಂದು ಚಿಂತನೆಯನ್ನ ಮಾಡ್ತಾ ಇರ್ತೀವಿ. ಅದು ಹೇಗಂದ್ರೆ ಕಸ ಹೇಗ ಹೊಡಿತೀವಲ್ಲ, ಒಂದು ದಿವಸ ನಾವು ಮನೆ ಕಸನ ಹೊಡಿಲಿಲ್ಲ ಅಂದ್ರೆ ಮನೆ ಎಷ್ಟು ಹೊಲಸಾಗಿರುತ್ತೆ. ಅದೇ ರೀತಿ ಒಂದು ದಿವಸ ನಮ್ಮ ಶರಣ ಸತ್ಯಕ್ಕಂತವ್ರು ಸ್ವಚ್ಛ ಮಾಡ್ಲೇ ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ. ಅದೇ ರೀತಿ ನಮ್ಮ ಮನೆಯಲ್ಲಿನ ಒಂದು ತೊಳ್ಕೊಳ್ಬೇಕು ಅಂದ್ರೆ ನಾವು ಪ್ರತಿದಿನ ಈ ಶರಣ ಸತ್ಸಂಗ, ಶರಣರ ವಚನಗಳನ್ನ, ಶರಣ ಚಿಂತನೆಯನ್ನ ನಾವು ಮಾಡ್ತಾ ಇರ್ಬೇಕು. ಇಂತಹ ಒಂದು ಶರಣ ಚಿಂತನೆಯ ಒಂದು ಕಾರ್ಯಕ್ರಮವನ್ನ ವಚನ ಮಂದಾರದವರು ಮಾಡ್ತಾ ಇದಾರಲ್ಲ, ಇದು ಒಂದು ಬಹಳ ಸಂತೋಷದ ಸಂಗತಿ. ನನ್ನ ಮಾತುಗಳನ್ನ, ನನ್ನ ತೊದಲು ನುಡಿಗಳನ್ನ ನಾನು ಮೊದ್ಲೇ ಹೇಳಿದೀನಿ, ಎದಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಂತ. ಇಲ್ಲೆಲ್ಲ ಈ ಒಂದು ಇದರಲ್ಲಿ ಎಲ್ಲ ಒಳ್ಳೊಳ್ಳೆಯ ಪ್ರಬುದ್ಧ ಚಿಂತಕರು ಇಲ್ಲಿದ್ದೀರಾ. ಇದನ್ನ ತಮ್ಮ ಬಸವಣ್ಣನವರ ಪಾದಕ್ಕೆ ಹಾಕಿ ನನ್ನ 2 ಮಾತುಗಳಿಗೆ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಶರಣೆ ಸತ್ಯಕ್ಕನವರ ಕುರಿತ ವಚನಗಳಲ್ಲಿ ಪ್ರಾಮಾಣಿಕತೆಯ ಪ್ರಬುದ್ಧತೆ ಕುರಿತು ತುಂಬಾ ಸಾವಿಸ್ತರವಾಗಿ ಹಾಗೂ ಸ್ಪಷ್ಟವಾಗಿ ಹೇಳಿದಂತ ಮೇಡಮ್ ಅವರಿಗೆ ನಮ್ಮ ಒಂದು ಕಾರ್ಯಕ್ರಮ ಮತ್ತು ವೇದಿಕೆ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಸಮಯ ಸರಿ ಆಯ್ತು, ಅರ್ಧ ಗಂಟೆ. ಶರಣೆ ಸತ್ಯಕ್ಕನವರ ಒಂದು ಏನಪ್ಪಾ ಅಂದ್ರೆ ಅವರ ವಚನಗಳು 29 ವಚನಗಳನ್ನ ಅವರು ರಚಿಸಿದ್ದಾರೆ. ಹಾಗೂ ಅವರ ಒಂದು ಅಂಕಿತ ನಾಮ, ಕಾವ್ಯನಾಮ ಯಾವ್ದಪ್ಪ ಅಂದ್ರೆ ಶಂಭು ಜಗ್ಗೇಶ್ವರ ಅಂತಕ್ಕಂಥ ಒಂದು ಕಾವ್ಯನಾಮದಿಂದ ಸುಮಾರು 29 ವಚನಗಳನ್ನ ಅವರು ರಚನೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಸಂಗತಿ. ಅಷ್ಟೇ ಅಲ್ಲದೆ ಶರಣೆ ಸತ್ಯಕ್ಕ ಬಸವಾದಿ ಶರಣರ ಪರಂಪರೆಯಲ್ಲಿ ಸಾರ್ಥಕವಾಗಿ ಬದುಕಿದಂತ ಒಬ್ಬ ದಿಟ್ಟ ಮಹಿಳೆ ಅಂತ ಕೂಡ ಹೇಳ್ಬೋದು. ಈ ನಿಟ್ಟಿನಲ್ಲಿ ಇತಿಹಾಸದ ಪರಂಪರೆಯಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಿದವರು ಹಾಗೂ ಅವರ ವಚನಗಳು ನುಡಿದಂತೆ ನಡಿಬೇಕು ಅಂತಕ್ಕಂಥ ಒಂದು ಅರ್ಥವನ್ನ ಇಂದಿನ ಒಂದು ಪೀಳಿಗೆಗೆ ನಾವು ಅವುಗಳನ್ನ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಕೂಡ ನಾವು ಆರಾಮಾಗಿ ತಂದ್ಕೋಬಹುದು ಅಂತ ಮೇಡಮ್ ಅವರು ತುಂಬಾ ವಿಸ್ತಾರವಾಗಿ ಹೇಳಿದ್ರು. ಹಾಗಾಗಿ ಅವರಿಗೆ ತುಂಬಾ ಧನ್ಯವಾದಗಳು. ಈಗ ವಿಜಯ್ ಕುಮಾರ್ ಕಮ್ಮರ್ ಸರ್ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ಬೇಕು ಸರ್. ವಿಜಯ್ ಕುಮಾರ್ ಸರ್. ಇದೀನಿ ಒಂದು ಪ್ರಬುದ್ಧ ಚಿಂತನೆಯನ್ನ ಮಂಡಿಸಿದ್ದಕ್ಕಾಗಿ ಶ್ರೀಮತಿ ಜ್ಯೋತಿ ಬಾದಾಮಿ ಬೆಳಗಾವಿ ಅವರಿಗೆ ಧನ್ಯವಾದ ಹೇಳ್ತಾ ಸಂವಾದ ಕಾರ್ಯಕ್ರಮ ಮುಂದುವರ್ಸೋದಾದ್ರೆ, ಮೊದಲಿಗೆ ನಮ್ಮ ಶಿವಪ್ರಕಾಶ್ ಎನ್ಸಿ ಅವರು ಮಸ್ಕಟ್ನಿಂದ ಜಾಯ್ನ್ ಆಗಿದ್ದಾರೆ. ಸರ್, ತಮ್ಮ ಅನಿಸಿಕೆ ಅಭಿಪ್ರಾಯನ ಹೇಳಿ ಸರ್. ಶರಣಾರ್ಥಿಗಳು ಸರ್. ವಿಜಯಕುಮಾರ್ ಸರ್, ಅವಕಾಶಕ್ಕಾಗಿ ತಮಗೆ ಧನ್ಯವಾದಗಳು. ಪ್ರಾಯಶಃ ಮೇಡಮ್ ಜ್ಯೋತಿ ಅವರು ಹೇಳಿದಾಗೆ ಇಡೀ ಶರಣ ಚಳುವಳಿಯ ವಚನಕಾರ್ತಿಯರಲ್ಲಿ ಸತ್ಯಕ್ಕ ನಿಜಕ್ಕೂ ಶರಣರನ್ನ ಬಹುವಾಗಿ ಕಾಡ್ತಾಳೆ. ಆಕೆಯ ಪ್ರಾಮಾಣಿಕತೆ ಮತ್ತೆ ಆಕೆಯ ಹೆಸರು ಸತ್ಯಕ್ಕ ಅನ್ನುವಂಥದ್ದು ಅನ್ವರ್ಥನವಾಗಿ ಮೂಡಿ ಬಂದ್ರೆ, ಆಕೆ ಮಾಡುತ್ತಿದ್ದಂತಹ ಕಾಯಕ ಪ್ರಾಯಶಃ ಮನದ ಮಲಿನವನ್ನ
ತೊಳೆಯುವಂತಹ ಒಂದು ಸಾಂಕೇತಿಕ ಅಭಿವ್ಯಕ್ತಿಯಾಗಿಯೂ ಕೂಡ ಮೂಡಿಬರುತ್ತೆ. ಇಂತಹ ಒಬ್ಬ ಸತ್ಯಕ್ಕನ ಬಗ್ಗೆ ಮಾತಾಡುವಾಗ ಆಕೆಯ ಒಂದು ವಚನದ ಉಕ್ತಿಯನ್ನ ಮಾಡದೆ ಪ್ರಾಯಶಃ ಆಕೆಯ ಪ್ರಾಮಾಣಿಕತೆಯನ್ನ ನಾವು ಹೊರಗಡೆ ತೆಗೆಯಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನ ನಾನು ಹೇಳ್ತೇನೆ. ಆ ವಚನ ಹೀಗಿದೆ: ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮ ಆಣೆ, ನಿಮ್ಮ ಪ್ರಮಥರಾಣೆ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ. ಪ್ರಾಯಶಃ ಆಕೆಯ ಪ್ರಾಮಾಣಿಕತೆಯ ಸ್ಫುಟತೆಯನ್ನ, ಪಾರದರ್ಶಕತೆಯನ್ನ ಈ ವಚನ ಹೇಳಿದಷ್ಟು ಸ್ಪಷ್ಟವಾಗಿ ಬೇರೆ ಯಾವ ವಚನಗಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಕೆ ತನ್ನ ಇಷ್ಟಲಿಂಗವಾದಂತಹ ಶಂಭುಕೇಶ್ವರನಲ್ಲಿ ಬಹಳ ದೊಡ್ಡ ಮಟ್ಟದಂತಹ ಒಂದು ಆಣೆಯನ್ನು ಮಾಡ್ತಾಳೆ, ಪ್ರತಿಜ್ಞೆಯನ್ನು ಮಾಡ್ತಾಳೆ. ಯಾವುದಾದ್ರೂ ಒಂದು ಹೊನ್ನು ತಾನು ಗುಡಿಸುವಂತಹ ಕಲ್ಯಾಣದ ಹಾದಿಯಲ್ಲಿ ಬಿದ್ದಿದ್ರೆ ಆ ಹೊನ್ನನ್ನ ನಾನು ಕೈಯಿಂದ ಮುಟ್ಟಿದನಾದರೂ ಕೂಡ ನನ್ನನ್ನ ಬಿಟ್ಬಿಟ್ಟು ನನ್ನನ್ನು ನರಕದಲ್ಲಿ ಅದ್ದಿ ನೀನು ಇಲ್ಲಿಂದ ಎದ್ದು ಹೋಗು ಅನ್ನುವಂಥದ್ದನ್ನ ಜಂಬುಕೇಶ್ವರರಿಗೆ ಹೇಳ್ತಾಳೆ. ಇಂಥ ಒಂದು ಪ್ರಾಮಾಣಿಕ ಪಾರದರ್ಶಕದ ಹೆಣ್ಣುಮಗಳು ಪ್ರಾಯಶಃ ಒಮ್ಮೆ ವಿಜಯಕುಮಾರ್ ಸರ್, ಒಮ್ಮೆ ಇದೇ ವೇದಿಕೆಯಲ್ಲಿ ನಾವು ಏನು ವಾಟ್ ಆರ್ ದಿ ಬೆನಿಫಿಟ್ಸ್ ಅಥವಾ ಪ್ರಾಫಿಟ್ಸ್ ಕರೆಕ್ಟ್ ಆಗಿ ವರ್ಡ್ಸ್ ಗೊತ್ತಿಲ್ಲ ಶರಣ ಚಳವಳಿ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಾವು ಚರ್ಚೆ ಮಾಡಿದ್ವಿ. ಆ ಸಮಯದಲ್ಲೂ ನಾನು ಇದನ್ನೇ ಹೇಳಿದ್ದೆ. ಅಪೇಕ್ಷೆ ಅಂತ ಹೇಳಿ ಅವರು ಗಣಪತಿ ಸಿನ್ನೂರವ್ರು ಮಾತಾಡಿದ್ರು ಕಲಬುರಗಿಯಿಂದ. ಗಣಪತಿ ಸಿನ್ನೂರವರು. ಹಾಗಾದ್ರೆ ಅಂತ ಒಂದು ಏನು ನಾನು ಉಪಲಬ್ಧಿ ಅಂತೀನಿ ಅಥವಾ ಫಲಶ್ರುತಿ ಅಂತೀನಿ, ಇಂಥ ಫಲಶ್ರುತಿ ಸತ್ಯಕ್ಕನ ವಚನಗಳಲ್ಲಿ ಎದ್ದು ಕಾಣುತ್ತೆ. ಸತ್ಯಕ್ಕ ಕೆಳವರ್ಗದಿಂದ ಬಂದಂಥವಳು, ದಲಿತರ ಒಂದು ಮುಖವಾಗಿ ನಿಲ್ಲುವಂತಹ ಸತ್ಯಕ್ಕನಲ್ಲಿ ಈ ಮಟ್ಟದ ಪ್ರಾಮಾಣಿಕತೆಯನ್ನ, ಈ ಮಟ್ಟದ ಶರಣಗುಣಗಳನ್ನ, ಈ ಮಟ್ಟದ ಷಡ್ವರ್ಗಗಳ ಕಲ್ಪನೆಯನ್ನ ಮೂಡಿಸಿದ್ದು ಶರಣ ಚಳುವಳಿಯ ಬಹು ದೊಡ್ಡ ಉಪಲಬ್ಧಿ ಅಂತ ನಾನು ಭಾವಿಸ್ತೇನೆ. ಉಪಲಬ್ಧಿ ಅನ್ನುವಂಥದ್ದು ವಸ್ತು ರೂಪದಲ್ಲೇ ಇರಬೇಕಾಗಿಲ್ಲ, ಉಪಲಬ್ಧಿ ಅನ್ನುವಂಥದ್ದು ಚಿಂತನೆಗಳ ರೂಪದಲ್ಲೂ ಹರಿಯುತ್ತೆ. ಇವತ್ತು ನಾವು ಈ ವೇದಿಕೆಯಲ್ಲಿ ಮಾತಾಡ್ತಿದ್ರೆ ಅದನ್ನ ಶರಣ ಚಳುವಳಿಯ ಉಪಲಬ್ಧಿ ಅಂತಲೇ ತಿಳ್ಕೊಳ್ಬೇಕು. ಸುಮಾರು 900 ವರ್ಷಗಳ ನಂತರವೂ ಕೂಡ ಶರಣರು ಮಾಡಿದಂತಹ ಒಂದು ಆ ಚಿಂತನೆಗಳು ನಮ್ಮ ಮನದಲ್ಲಿ ಮತ್ತೆ ಮತ್ತೆ ಮೂಡುವಂತಹ ಪರಿ ಏನಿದೆಯಲ್ಲ. ಹೀಗೊಮ್ಮೆ ಹಿಂದೆ ನಾವು ಹೇಳಿದ್ವಿ, ಎಲ್ಲಿ ಹಲ್ಲಿಗೆ ನೋವಾಗುತ್ತೆ ಯಾವ ದವಡೆಯಡಿಗೆ ಮತ್ತೆ ಮತ್ತೆ ಹೊರಡುವ ನಾಲಿಗೆಯಂತೆ, ನೋವಿರುವಂತಹ ದವಡೆಯಡಿಗೆ ಮತ್ತೆ ಮತ್ತೆ ನೆರಳುವ ನಾಲಿಗೆಯಂತೆ ನಾವು ಎಷ್ಟು ಮಾತಾಡಿದ್ರು ಕೂಡ ಪ್ರಸ್ತುತದಿಂದ ನಾವು ಸೀದಾವಾಗಿ 8-9 ಶತಮಾನಗಳನ್ನ ದಾಟಿ ಕಲ್ಯಾಣ ನಗರಿಯನ್ನ ಸಲೀಸಾಗಿ ಪ್ರದೇಶಿಸ್ತೇವೆ. ಇವತ್ತು ಶ್ರೀಮತಿ ಜ್ಯೋತಿ ಅವರು ತಮಗೆ ಆ ಹಿರೇಶಂಬೂರು ಅಂತ ಸ್ಥಳದಲ್ಲಿ ಹೋದಾಗ ಅಲ್ಲಿ ಆ ಸ್ಥಳ ಕಾಡುವ ಬಗ್ಗೆ ಅವರು ಮಾತಾಡ್ತಾರೆ. ಇಂದು ನಮ್ಮಂತಹ ಶರಣರನ್ನ ಕಲ್ಯಾಣ ಕಾಡುತ್ತೆ. ಆ ಕಲ್ಯಾಣವನ್ನ ಶರಣರು ಹೇಗೆ ಕಟ್ಟಿರಬಹುದು, ಕಲ್ಯಾಣದ ಕ್ರಾಂತಿಯನ್ನ ಅವರು ಹೇಗೆ ಕಲ್ಪಿಸಬಹುದು ಅನ್ನುವಂಥದ್ದನ್ನ ನಾವು ಎಷ್ಟು ಯೋಚಿಸಿದ್ರೂ ಕೂಡ ಬಗೆದಂತಹ ಬಹಳ ದೊಡ್ಡ ಜಟಿಲವಾದಂತಹ ಒಂದು ಪ್ರಶ್ನೆಯಾಗಿ ನಮ್ಮನ್ನ ಕಾಡತೊಡಗುತ್ತೆ. ಹಾಗಾಗಿ ನಾನು ಸತ್ಯಕ್ಕ ಮತ್ತು ಆಯ್ದಕ್ಕಿ ಲಕ್ಕಮ್ಮನವರನ್ನ ಶರಣಯಾನದ ಶರಣ ಚಳುವಳಿಯ 2 ಸ್ತ್ರೀ ರತ್ನಗಳು ಮತ್ತು 2 ಕಣ್ಣುಗಳು ಅಂತ ಹೇಳಿ ಕರೀತೇನೆ. ಇಬ್ಬರಲ್ಲೂ ಕೂಡ ಶರಣ ತತ್ವಗಳು ಪಡಮೂಡುವಂತಹ ಪರಿ ನಿಜಕ್ಕೂ ಸೋಜಿಗವನ್ನು ಹುಟ್ಟಿಸುತ್ತೆ. ಇವತ್ತು ನಮ್ಮಲ್ಲಿ ಸುಮಾರು ಡಿಗ್ರಿಗಳನ್ನ ಮಾಡಿದಂಥವರು, PhD ಪ್ರಬಂಧಗಳನ್ನು ಬರೆದಂಥವರು ಇದ್ದಿರಬಹುದು. ಆದರೆ ಒಂದು ಬಹಳ ಅಕ್ಕಿ ಆಯುವಂತಹ ಕಾಯಕವನ್ನು ಮಾಡುವಂತಹ ಲಕ್ಕಮ್ಮ ಅಥವಾ ಬೀದಿಗಳನ್ನು ಗುಡಿಸುವಂತಹ ಸತ್ಯಕ್ಕ ಅವರಲ್ಲಿ ಒಡೆದು ಮೂಡಿದಂತಹ ಒಂದು ಪ್ರಾಮಾಣಿಕತೆಯನ್ನ ನಾವು ಇವತ್ತು ಕೂಡ ನಮಗೆ ಬೆಳೆಸಿಕೊಳ್ಳಲು ಆಗ್ಲಿಲ್ಲ ಅನ್ನುವಂಥದ್ದು ಪ್ರಾಯಶಃ ಕಲ್ಯಾಣದ ಅಂದಿನ ಸ್ಥಿತಿಯ ಬಗ್ಗೆ ನಾವು ಮತ್ತೊಮ್ಮೆ ಮಗದೊಮ್ಮೆ ಬಾರಿ ಗರ್ವಿಸುವಂತೆ ಮಾಡುತ್ತೆ. ಇಂತಹ ಪ್ರತಿಕ್ರಿಯೆ, ಇವತ್ತಿನ ಪ್ರತಿಕ್ರಿಯೆ ಇಷ್ಟಕ್ಕೆ ನಾನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ತಲೆದಂಡ ನಾಟಕದಲ್ಲಿ ಗಿರೀಶ್ ಕಾರ್ನಾಡ್ ಅವರು ಬರೀತಾರೆ, ತಾವು ಅದನ್ನ ಮೆನ್ಷನ್ ಮಾಡಿದ್ರಿ. ನೋಯು ಹಲ್ಲಿಗೆ ನಾಲಿಗೆ ಪದೇ ಪದೇ ಹೊರಡುವಂತೆ ಯಾವಾಗ ನಮ್ಮ ಸಮಾಜದಲ್ಲಿ ಇಂಥ ಅನೈತಿಕ ಅಸಹ್ಯಕರ ಘಟನೆ ನಡೀತಾ, ಆವಾಗ ನಾವು 12ನೇ ಶತಮಾನದ ಆ ಕಾಲಘಟ್ಟಕ್ಕೆ ಹೋಗಿ ಮರುಚಿಂತನೆ ಮಾಡ್ಬೇಕನ್ನೋದು ಮತ್ತೆ ಅತ್ಯಂತ ಪ್ರಬುದ್ಧ ಚಿಂತನೆ. ಥ್ಯಾಂಕ್ ಯು ಸರ್. ಪ್ರೊಫೆಸರ್ ತಿಗಡಿ ಸರ್, ತಾವು ಮಾತಾಡ್ಬೋದಾ? ಪ್ರೊಫೆಸರ್ ತಿಗಡಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಶಿವಶರಣೆಯರಲ್ಲಿಯೇ
ಈಗ ತಾನೇ ಶರಣರು ಹೇಳಿದ ಹಾಗೆ ಒಂದಿಷ್ಟು ಎತ್ತರದ ಮಟ್ಟದಲ್ಲಿ ಚಿಂತನೆ ಮಾಡಿದ ಶರಣೆ ಸತ್ಯಕ್ಕ ಈಗಲೂ ಹಿರೇಜಂಬೂರಿನಲ್ಲಿ ಜಕೇಶ್ವರ ದೇವಸ್ಥಾನ ಕಾಣಬಹುದು. ಅಂತಹ ಒಂದು ಸ್ಥಳದಲ್ಲಿ ಇದ್ದ ಆ ತಾಯಿ ಸುಮಾರು 29 ಮಾತ್ರ ನಮಗೆ ಲಭಿಸಿದಾವೆ. ಎಷ್ಟು ಬರ್ದಾರಂತ ಗೊತ್ತಿಲ್ಲ. ಅಷ್ಟು ವಚನಗಳಲ್ಲಿಯೇ ಹಲವಾರು ವಿವರಗಳನ್ನ ನಾವು ನೋಡುತ್ತೇವೆ. ಬಹಳಷ್ಟು ಇಲ್ಲಿ ಚಿಂತನೆಯನ್ನ ಮಾಡಿದ್ದಾರೆ. ಆ ತಾಯಿ ಒಂದು ಕಡೆಗೆ ಆ ತಾಯಿ ಹೇಳೋದು, ಏಕೆನ್ನ ಬಾರದ ಭವಂಗಳಲ್ಲಿ ಭರಿಸಿದೆ. ಎಲ್ಲ ಪ್ರಶ್ನಾರ್ಥಕ ಇದೆ. ಏಕೆನ್ನ ಘೋರ ಸಂಸಾರದಲ್ಲಿರಿಸಿದೆ, ಏಕೆನೆಗೆ ಕರುಣಿಸಲೊಲ್ಲದೆ ಕಾಡಿಹೆ, ಏಕೆ ಹೇಳ ಎನ್ನಲಿಂಗವೇ. ಈ ಪ್ರಶ್ನಿಸುವುದು ಏನಿದೆಯಲ್ಲ, ಇದು ಅಲ್ಲಮ್ಮನಲ್ಲಿ ಬಹಳ ಬರ್ತಕ್ಕಂಥದ್ದು. ಒಂದು ಅರ್ಥದಲ್ಲಿ ಅಲ್ಲಮ್ಮರು ಚಾಲೆಂಜ್ ಕೂಡ ಮಾಡ್ತಾರೆ. ನೀನ್ ಯಾವ ದೇವ್ರು ಹೋಗೋ ನೀನ ಅಂತ. ಆ ದೇವನಲ್ಲದೆ ನೀ ದೇವನೇ. ಆ ವಚನದಲ್ಲಿ ಬಾಯಾರಿದವ್ರಿಗೆ ನೀರು ಕೊಡ್ತೀನಿ, ಹಸಿದವ್ರಿಗಂತೂ ಅನ್ನ ಇಡ್ತೀನಿ, ನೀ ಏನು ಕೊಡ್ತೀಯೋ ನಿನ್ನಿಂದ ಕೊಡ್ಲಿಕ್ಕೆ ಸಾಧ್ಯ, ಅದಕ್ಕೆ ನೀ ದೇವನಲ್ಲ ನಾ ದೇವನೇ ಕಾಣ ಗುಹೇಶ್ವರ ಅಂತಾರೆ. ಹೀಗೆ ಪರಮಾತ್ಮನನ್ನೇ ಚಾಲೆಂಜ್ ಮಾಡ್ತಕ್ಕಂಥದ್ದು. ಯಾವಾಗ ಬರ್ತದೆ ಇದು ಅಂದ್ರೆ ಸತ್ಯ ಶುದ್ಧ ಕಾಯಕ ಇರಬೇಕು, ನಡೆ ನುಡಿ ಒಂದಾಗಿರ್ಬೇಕು. ಅವಾಗ ನಾನು ಎನ್ನವನನ್ನ ಎದುರಿಸಿ ನಿಲ್ಲುವ ಧೈರ್ಯ ಬರ್ತದ. ಅಂತಹ ಸಾಲಿನಲ್ಲಿ ನೀವು ಸತ್ಯಕ್ಕ ನಿಲ್ತಾಳೆ. ಮೊದಲು ಸಾವಕಾಶವಾಗಿ ಪ್ರಶ್ನೆ ಮಾಡ್ತಾಳೆ. ಈ ಪ್ರಶ್ನೆಗಳಿಗೆ ಕೊನೆಗೆ ಸೌಮ್ಯವಾಗಿ ಏಕೆ ಹೇಳ ಎನ್ನಲಿಂಗವೇ ಅಂತಾಳೆ. ಮತ್ತೆ ಹೇಳ್ತಾಳೆ, ಇಷ್ಟೆಲ್ಲ ಮಾಡಿದಿ, ಆನು ಮಾಡಿದ ತಪ್ಪೇನು? ಇದು ಕೇಳುವ ರೀತಿ ಹೇಗಿದೆ ನೋಡಿ. ಸತ್ಯಕ್ಕ ಕೇಳುವ ರೀತಿ ಹೇಗಿದೆ. ಮೊದಲು ಆಕ್ಷೇಪಗಳಿದಾವೆ, ನಂತರ ಮೆಲ್ಲಗೆ ಕೇಳ್ತಾಳೆ, ಯಾಕಪ್ಪ ನನ್ನ ಹಿಂಗ್ಯಾಕ್ ಮಾಡಿದ್ಯೋ ಅಂತ. ಮತ್ತೆ ಕೇಳ್ತಾಳೆ, ನಾ ಏನ್ ತಪ್ಪು ಮಾಡೀನಿ? ನೋಡಿ, ನಮ್ಮ ಶರಣರು ಭಗವಂತನ ಜೊತೆಗೆ ಮಾತನಾಡುವ ರೀತಿ ಇದು. ಮಾತನಾಡ್ಲಿಕ್ಕೆ ನಮಗೂ ಬರ್ತದ. ಹೇಗೆ ಸಂವಾದ ನಡೆಸ್ತಾರೆ. ಆತ್ಮ ಸಂಗಾತಕ್ಕೆ ಚೆನ್ನ ಮಲ್ಲಿಕಾರ್ಜುನನ್ನುಟ್ಟು ಅಕ್ಕ ಮಹಾದೇವಿ ಹೇಳ್ತಾಳಲ್ಲ, ಯಾರು ಬೇಕಾಗಿಲ್ಲ, ಅವನು ಇದ್ದಾನೆ, ಅವನ ಜೊತೆಗೆ ನೀವು ಸಂಗಾತ ಮಾಡ್ರಿ, ಅದ್ಭುತವಾದ ಅನುಭವ ನಿಮಗೆ ದೊರೀತದ ಅಂತ ಹೇಳ್ತಾರೆ. ಹಾಗೇನೆ ಇಷ್ಟು ಹೇಳಿದ ಮೇಲೆ ತನ್ನ ನಿರ್ಧಾರ ಕೊನೆ 2 ಸಾಲುಗಳಲ್ಲಿ ಪ್ರಕಟ ಮಾಡ್ತಾಳೆ. ಅದು ಬಹಳ ಮಹತ್ವದ್ದು. ಏಕೆನ್ನ ಬಾರದ ಭವಗಳಲ್ಲಿ ಭರಿಸಿದೆ, ಏಕೆನ್ನ ಘೋರ ಸಂಸಾರದಲ್ಲಿರಿಸಿದೆ, ಏಕೆನಗೆ ಕರುಣಿಸಲೊಲ್ಲದೆ ಕಾಡಿಗೆ. ಈ ಪ್ರಶ್ನೆಗಳು ಆದವು. ಏಕೆ ಹೇಳು ಎನ್ನ, ಮತ್ತೆ ಈ ಪ್ರಶ್ನೆಗಳಿಗೆ ಉತ್ತರ ಹೇಳು. ಮತ್ತೆ ಮುಂದೆ ನಾ ಏನಾದ್ರು ತಪ್ಪು ಮಾಡಿದ್ರೆ ಹೇಳು. ಟುಕ್ಕು ನೀನ್ ಹೇಳಿಲ್ಲ ಅಂದ್ರೆ ಹೇಳೋದಿಲ್ಲವ. ಸಾಕಲಾಗದೆಂದು ಅಕ್ಕೊತ್ತು ನೂಕಿದೊಡೆ, ಏಕೆ ನಿಮ್ಮ ಬಿಡುವೆನೆ ಶಂಭುಜಕ್ಕೇಶ್ವರ ಸವಾಲ್ ಹಾಕಿಬಿಡ್ತಾರೆ. ಇದು ಸಾಧಕನ ಅಚಲ ನಿರ್ಧಾರ ಆಗಿರ್ಬೇಕು. ಯಾವಾಗ ಶಿವಪಥದಲ್ಲಿ ಇರ್ತಾನೆ, ಶಿವಯೋಗ ಸಾಧನೆಯಲ್ಲಿ ಇರ್ತಾನೆ, ಸಣ್ಣ ಪುಟ್ಟ ವಿಷಯಕ್ಕೆ ಸಾಧನೆಗೆ ಆತ ಮನಸ್ಸು ಮಾಡಬಾರ್ದು. ಬೇಕಾದಾಗಲಿ ಎದೆಗುಂದಬಾರದು. ಹೇಗಿರ್ಬೇಕು ಅಂದ್ರೆ, ಸಾಕಲಾಗದೆಂದು ಅಕ್ಕೊತ್ತಿ ನೂಕಿದೊಡೆ, ನೀನು ನನ್ನನ್ನ ಬೇಕಾದ್ರೆ ಬಲವಂತವಾಗಿ ನೂಕಬಹುದು, ನೀನು ಬೇಡ ಅಂತ, ನಾನ್ ನಿನ್ನ ಬಿಡುದಿಲ್ಲ ಅಂತಾಳಕ್ಕೆ. ಇದು ಎಂಥ ಸ್ಥಳ ಇರ್ಬೇಕ್ರಿ? ಸಾಧ್ಯವ ನಮಗ? ಬಿಡೋ ಮಾರಾಯ, ನೀವ್ ವರ ಕೊಡ್ಲಿಲ್ಲ, ಇಲ್ಲ ಇದ್ರ ಚಿಂತಿಲ್ಲ, ವೆಂಕಟೇಶ್ವರ ತಿರುಪತಿಗೆ ಹೋಗ್ತೇನೆ ಅಂತ. ಅವನು ಕೊಡ್ಲಿಲ್ಲ, ಹನುಮಪ್ಪಗೆ ಹೋಗ್ತೇನೆ. ನಮ್ಮ ಈ ಪಲಾಯನವಾದಿ ದೈವತ್ವಗಳನ್ನ ನಾವು ನಂಬ್ತೀವಿ, ಬಹಳಷ್ಟು ನಂಬ್ತೀವಿ. ಇದನ್ನ ಎಷ್ಟು ತಲೆಗೆ ಹಾಕೊಂಡಿವಿ ಅಂದ್ರೆ ಇಷ್ಟೆಲ್ಲ ನಾವು ಇಲ್ಲೆಲ್ಲ ಮಾತಾಡ್ತೀವಿ. ಈಗ ಅಕ್ಕ ಅವ್ರು ಹೇಳಿದ್ರಲ್ಲ, ಇದು ನಮ್ಮಲ್ಲಿ ಬರಬೇಕು ಅಂತ, ನಮ್ಮ ಮೈಮನಗಳಲ್ಲಿ ಇಳಿಬೇಕು ಅಂತ.
ಸತ್ಯಕ್ಕನ ಬಗ್ಗೆ ಮಾತಾಡ್ತೇವೆ, ಇಷ್ಟೆಲ್ಲ ಹೇಳ್ತೇವೆ. ಲಂಚ ವಂಚನಕ್ಕೆ ಗೈಯಾನದ ಭಾಷೆ, ಬಟ್ಟೆಯಲ್ಲಿ ವಸ್ತ್ರವನ್ನು ಬಿದ್ದಿದ್ದರೆ ಎತ್ತಿದನಾದ್ರೆ ನಿಮ್ಮನೆ. ಮತ್ತೆ ನಾಳೆ ಮುಂಜಾನೆ ಎದ್ಕೊಳ್ಳಿ, ಇದು ಅಕ್ಕಿ ಏನ್ ಹೇಳಲ್ಲ, ಅದು ಮಾಡಬಾರ್ದು, ಅದನ್ನ ಮಾಡೋದು ಖಂಡಿತ ಮಾಡ್ತೀವಿ ನಾವು. ಏನಾದ್ರೂ ಬಿದ್ದಿದ್ರೆ ನಮ್ಮ ಮನಸ್ಸು ಹೆಂಗ ನಮ್ಮನ್ನ ಸಪೋರ್ಟ್ ಮಾಡ್ತದಂದ್ರೆ, ಯಾರು ತಗೋತಾರ, ನೀ ತಗೊಂಡು ಅದನ್ನ ಸದುಪಯೋಗ ಮಾಡುವಂತ ಮೊದಲು ಸಮಜಾಯಿಸಿ ಹೇಳ್ತದ. ಆಮೇಲೆ ಯಾರಿಗ್ ಕೊಡ್ಬೇಕು, ಪೊಲೀಸರಿಗೆ ಕೊಟ್ರೆ ಅವ್ರು ತಿಂತಾರ ಮಕ್ಕಳು, ಮತ್ತೆ ಯಾರಿಗ್ ಕೊಡ್ಬೇಕು ಕಡೆಗೆ ನಮ್ಮ ಮನಸ್ಸು ಹೇಳ್ತದ ಯಾರಿಗ್ ಕೊಡ್ಬೇಡ, ನೀನೇ ಇಟ್ಕೋ ಅನ್ನೋ ಲೆಕ್ಕಕ್ಕೆ ಬಂದು ನಮ್ಮನ್ನ ನಿಲ್ಲಿಸ್ಬಿಡ್ತಾವ. ಇಷ್ಟು ನಾವು ಲೌಕಿಕ ವ್ಯಾಮೋಹದಲ್ಲಿ ಮುಳುಗಿ ಬಿಟ್ಟಿದ್ದೇವೆ. ನಾನು ಮುಟ್ಟೋದೇ ಇಲ್ಲ ಅಂತಾಳೆ ತಾಯಿ, ಯಾಕಂದ್ರೆ ನೀ ಕೊಟ್ಟಿಯಲ್ಲ ಸಾಕು ಅಂತಾಳೆ. ಅಂಥ ತಾಯಿ ತನ್ನ ಬರೀ 29 ವಚನಗಳಲ್ಲಿ ಎಂಥವು ಶಿವಪಾರುಮ್ಯ ಹೇಳುವ ಒಂದೆರಡು ವಚನಗಳಿದಾವೆ, ಎಲ್ಲ ಜಾಡಿಸಿ ಬಿಡ್ತಾಳೆ. ಸಿರಿಯಾಳ ಶಕ್ತಿನೂ ಜಾಡಿಸ್ತಾಳೆ. ಎಲ್ಲರನ್ನು ಯಾಕೆ ಸುಳ್ಳು ಹೇಳ್ತೀರಿ ಅನ್ನುವ ಅರ್ಥದಲ್ಲಿ ಕೆಲವು ವಚನಗಳು ಬರ್ತವೆ. ಜೊತೆಗೆ ಒಂದು 2 ಮಾತುಗಳನ್ನ ಆಕೆ ಹೇಳ್ತಾಳೆ. ಏನು ಅಂದ್ರೆ, ನಾನು ಬಹಳ ಇನ್ನೊಂದೇ ಹೇಳ್ಬಿಡ್ತೀನಿ. ಭವಿಯ ಬೆರೆಸಿದ ಭಕ್ತಿ, ಹವಿಯ ಬೆರೆಸಿದ ಬೀಜ, ಉದಕ ಬೆರೆಸಿದ ಎಣ್ಣೆ, ಜ್ಯೋತಿ ಪ್ರಜ್ವಲಿಸುವುದೇ. ಒಂದು ಪ್ರಶ್ನೆಯನ್ನ ನಮ್ಮ ಮುಂದೆ ಬಿಸಾಕಿ ಬಿಡ್ತಾಳೆ. ಉತ್ತರ ಹೇಳ್ರಪ್ಪ, ಗಂಡಸರು ಹೆಂಗಸರು ಯಾರ್ಯಾರದ್ರಿ ನಮ್ಮ ಮುಂದೆ ಒಗಿತಾಳ. ಭವಿಯ ಬೆರೆಸಿದ ಭಕ್ತಿ, ಹವಿಯ ಬೆರೆಸಿದ ಬೀಜ, ಉದಕ ಬೆರೆಸಿದ ಎಣ್ಣೆ, ಜ್ಯೋತಿ ಪ್ರಜ್ವಲಿಸುವುದೇ. ಎಂಥ ಆಕೆಯ ಈ ವಾಸ್ತವ ಪ್ರಜ್ಞೆ ಇದೆಯಲ್ಲ, ನಾವು ಈ ಮಾತಿಗೆ ಎಸ್ ಅನ್ಬೇಕಷ್ಟೇ, ನೋ ಅನ್ನೋ ಪ್ರಶ್ನೆನೇ ಇಲ್ಲ. ಅದಕ್ಕೆ ಉದಕವಲ್ಲ, ಎಣ್ಣೆಯಲ್ಲ, ಭವಿ ಅಲ್ಲ, ಭಕ್ತನಲ್ಲ, ಹವಿ ಅಲ್ಲ, ಬೀಜವಲ್ಲ, ಉದಕವಲ್ಲ, ಎಣ್ಣೆಯಲ್ಲ. ಕೊನೆ ಸಾಲಿದೆ ನೋಡ್ರಿ, ಅದು ದೊಡ್ಡ ಏಟು. ಒಡಲಿಚ್ಛೆಗೆ ಹೋಗಿ ಭವಿಯ ಮನೆಗೆ ತುತ್ತಿಡುವ ನರಕೆಗಳಿಗೆ ಕೊಲಿವನೋ ಶಂಭುಜಕ್ಕೇಶ್ವರ. ನಾವ್ ಅದನ್ನ ಮಾಡಕತ್ತೀವಿ. ಒಡಲಿಚ್ಛೆಗೆ ಏನ್ ಮಾಡಬಾರದು ಮಾಡ್ತೇವ್ರಿ ನಾವು. ದೊಡ್ಡ ಕಲಿತವರು ಪಂಡಿತರಣ್ಣವರು ಒಡಲಿಚ್ಛೆಗೆನೋ ನಮ್ದು ಸುಪೀರಿಯಾರಿಟಿ ಒಡಲಿಚ್ಛೆಗಳು. ಅಂಥ ತಾಯಿಯಲ್ಲಿ ಈ ವೈಚಾರಿಕತೆ ಬರಬೇಕಾದ್ರೆ ಅವರ ತಾಕತ್ತೇನು? ಇವರೆಲ್ಲರೂ ಹೋಗಿ ಅನುಭವ ಮಂಟಪದಲ್ಲಿ ಎಲ್ಲರೂ ಕುಂತವ್ರಲ್ಲ, ಜಸ್ಟ್ ಎ ಫ್ಲಾಶ್. ಒಂದ್ಸಲ ಹೋಗಿ ಅದು ತಿಳ್ಕೊಂಡು ಬಂದವರು. ಮತ್ತೆ ಅವರು ತಮ್ಮ ಕರ್ಮ ಭೂಮಿಯನ್ನ ತಮ್ಮ ಊರನ್ನಾಗೆ ಮಾಡಿಕೊಂಡವರು. ಆ ಅರ್ಥದಲ್ಲಿ ಎಲ್ಲರೂ ಕಲ್ಯಾಣದಲ್ಲಿ ಇದ್ದವ್ರಂತ ಅರ್ಥ ಅಲ್ಲ. ಕಲ್ಯಾಣಕ್ಕೆ ಹೋಗ್ತಾರೆ, ಅಲ್ಲಿ ಭಾಗವಹಿಸ್ತಾರ, ತಮ್ಮ ಎಲ್ಲಾ ಮಾಡ್ಕೋತಾರ, ಆಮೇಲೆ ತಿರುಗಿ. ಯಾಕಂದ್ರೆ ಎಲ್ಲರೂ ಕಲ್ಯಾಣದಲ್ಲಿ ಇರ್ಲಿಲ್ಲ, ಅಲ್ಲಿ ಕೆಲವರು ಮಾತ್ರ ಇದ್ರು. ಹಾಗೆ ಬರ್ತಾರೆ, ಬಂದು ತಮ್ಮ ಪರಿಸರದಲ್ಲಿ ಈ ಕೆಲಸವನ್ನು ಮಾಡತಕ್ಕಂತಹ ಈ ಅದ್ಭುತ ಕಾರ್ಯ ಏನಿದೆಯಲ್ಲ, ಅದು ನಿಜವಾಗಿ ಮೆಚ್ಚತಕ್ಕಂಥದ್ದು. ವಿಜಯಕುಮಾರ್ ಅವರಿಗೆ ಧನ್ಯವಾದ. ನನಗೆ ಸತ್ಯಕ್ಕ ಅಂದ್ಕೂಡಲೇ ನಾನೆಲ್ಲ ಕೆಲಸ ಬಿಟ್ಟು ಇವತ್ತು ಜಾಯ್ನ್ ಆಗ್ಬೇಕು ಅಂತ ಜಾಯ್ನ್ ಆದೆ. ಬಹಳ ಅದ್ಭುತವಾಗಿ ಬದಾಮಿ ಅಕ್ಕ ಅವರು ಮಾತಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಮಸ್ಕತ್ನಿಂದ ಶರಣರು ತುಂಬಾ ಹಚ್ಕೊಂಡಾರೆ ಅನಿಸ್ತದ ಅವ್ರ ಮಾತುಗಳಲ್ಲಿ ಕೇಳಿದ್ರೆ. ಇಂತಹ ಶರಣರನ್ನ ಮೈ ಮೇಲೆ ಶರಣೆಯರನ್ನ ನಾವು ಎಳೆದುಕೊಂಡು ಆಪೋಸನ ಮಾಡಿಕೊಂಡು ಕಿಂಚಿತ್ 1-2 ತತ್ವಗಳನ್ನ ಅನುಸರಣೆ ಮಾಡೋಣ, ಪಕ್ಕದಲ್ಲಿದ್ದವ್ರಿಗೆ ಮಾದರಿಯಾಗೋಣ ಅಂತ ಹೇಳ್ತಾ ಶರಣಾರ್ಥಿ. ಸರ್, ಬಹಳ ಅದ್ಭುತವಾದ ಮಾತನ್ನು ಹೇಳಿದ್ರಿ. ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ ಈಗ ಕುರ್ಚಿ ಆಮೇಲೆ ಖರ್ಚಿಗೆ ರೊಕ್ಕ ಎರಡಿದ್ರೆ ಸಾಕು. ನಾವು ಬಸವಣ್ಣನೂ ಬೇಡ ಯಾರು ಬೇಡ ಅಂತ ಆ ಲೆವೆಲ್ಗೆ ಬಂದ್ಬಿಟ್ಟಿದ್ವಿ ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಬಲ್ ಪ್ರೆಸೆಂಟೇಶನ್. ನೀಲಾಂಬಿಕಾ ಅಕ್ಕ ಅವರು, ಹಲೋ. ಹೇಳ್ರಕ್ಕ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ವಚನ ಮಂದಾರದವರು ಬಹಳ ಅದ್ಭುತ ವಿಚಾರ ಉಳ್ಳ ವಿಷಯವನ್ನ ಮೇಡಮ್ ಅವರಿಗೆ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಶರಣೆ ಸತ್ಯಕ್ಕ ಅನ್ಲಿಲ್ಲ,
ಶರಣೆ ಸತ್ಯಗಳಲ್ಲಿರುವ ಪ್ರಬುದ್ಧತೆ ಅನ್ನುವಂತಹ ವಿಷಯ ಕೊಟ್ಟಿರುವುದರಿಂದ ಆ ವಿಷಯವನ್ನೇ ನೋಡಿದಾಗ ಆ ತಾಯಿಯ ಪ್ರಬುದ್ಧತೆಯನ್ನ ನಾವು ಸಾಮಾನ್ಯವಾಗಿ ಅರಿಯಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹದನ್ನ ಈಗಾಗಲೇ ಮಾತನಾಡಿದ ಮೂವರು ಇಲ್ಲಿ ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಪ್ರಬುದ್ಧತೆ ಅಂದ್ರೆ ಏನು ಅನ್ನುವಂತಹ ಮುಖ್ಯ ಪ್ರಶ್ನೆ ಇಲ್ಲಿ ಹುಟ್ಟುಕೊಳ್ಳುತ್ತೆ. ಪ್ರಬುದ್ಧತೆ ಅಂದ್ರೆ ನನಗ ಅನಿಸಿದ ಮಟ್ಟಿಗೆ ಪ್ರಬುದ್ಧತೆ ಅಂದ್ರೆ ಇದು ಸ್ವಯಂ ಪ್ರಗತಿ ಸಾಧಿಸುವುದು ಅಂತ. ಇನ್ನೊಬ್ಬರನ್ನ ಕುರಿತು ಮಾತಾಡುವುದಕ್ಕಿಂತ ಸ್ವಯಂ ಪ್ರಗತಿಯನ್ನ ಸಾಧಿಸುವಂತಹದು ಸ್ವಯಂ, ಅದಕ್ಕೆ ಪ್ರಬುದ್ಧತೆ ಅಂತೇಳಿ ಸಾಮಾನ್ಯವಾಗಿ ಕರೀತಾರೆ. ಇಂತಹ ಸ್ವಯಂ ಅರಿವು ಇರುವಂತಹ ಜನರಿಗೆ ಅವರದೇ ಆದಂತಹ ಒಂದು ದೃಷ್ಟಿಕೋನ ಇರ್ತದೆ ಅನ್ನುವ ಮಾತನ್ನ ತಿಗಡಿ ಸರ್ ಅವರಾಗ್ಲಿ, ಮೇಡಮ್ ಅವರು ಮತ್ತು ಶಿವಕುಮಾರ್ ಸರ್ ಅವರು ಅದನ್ನ ಅರ್ಥಪೂರ್ಣವಾಗಿ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ರು. ಬಹುಶಃ ಇಂಗ್ಲಿಷ್ ಗಾದೆ ಮಾತಿರ್ಬೋದು, ನನ್ಗ ಯಾರ್ದು ಅಂತ ಗೊತ್ತಿಲ್ಲ, ಅದು ಕನ್ನಡದ ಮಾತು ನನಗೆ ಒಬ್ಬರು ಆಡಿದ್ದು ನೆನಪಿದೆ. ಸಾಧಕರು ಭಕ್ತರು ಶರಣರಲ್ಲಿ ಯಾವಾಗ್ಲೂ ಮನಸ್ಸಿನಲ್ಲಿ ಮುಪ್ಪು ಮೂಡುತ್ತದೆ ಅಂತ ಒಂದು ಮಾತಿದೆ. ಮನಸ್ಸಿಗೆ ಮುಪ್ಪು ಮೂಡುತ್ತದೆ. ತನುವಿಗೆ ಮುಪ್ಪು ಮೂಡುವುದಕ್ಕಿಂತ ಮೊದಲು ಮನಸ್ಸಿಗೆ ಮುಪ್ಪು ಮೂಡುತ್ತದೆ. ಈ ಮನಸ್ಸಿಗೆ ಮುಪ್ಪು ಮೂಡುತ್ತದೆ ಅನ್ನುವಂತಹ ಒಂದು ಶಬ್ದ ಏನಿದೆ ನೋಡ್ರಿ, ಅದೇ ಏನಾಗುತ್ತೆ ಅಂದ್ರೆ ಪ್ರಬುದ್ಧತೆ ಅನ್ನುವುದನ್ನ ಸಾಮಾನ್ಯವಾಗಿ ತೋರ್ಕೊಡ್ತದೆ ಅನ್ನುವಂತಹ ಮಾತು. ಆ ಮನಸ್ಸಿಗೆ ಪ್ರಬುದ್ಧತೆಯನ್ನ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಮೂಡಿಸಿಕೊಂಡ ಅಕ್ಕ ಸತ್ಯಕ್ಕ ಅನ್ನುವಂತಹದನ್ನು ಕೂಡ ಇಲ್ಲಿ ತಿಳ್ಕೊಬೇಕಾಗಿದೆ. ಸರ್ ಹೇಳಿದ್ರು, ನಮ್ಮ ಶಿವಕುಮಾರ್ ಸರ್ ಹೇಳಿದ್ರು, ಸತ್ಯಕ್ಕ ಎನ್ನುವಂತಹದು ಅದೊಂದು ಅನ್ವರ್ಥಕ ನಾಮ ಅಂತ. ನಿಜವಾಗಿಯೂ ಸತ್ಯದ ಅಕ್ಕ ಆಕೆ, ನಿಜವಾಗಿಯೂ ಸತ್ಯದ ಅಕ್ಕ ಆಕೆ ಅನ್ನುವಂತ ಸರ್ ಅವ್ರ ಮಾತು ತುಂಬಾ ಅರ್ಥಗರ್ಭಿತವಾದದ್ದು ಅಂತ ಹೇಳ್ತಾ, ಆದಯ ಶರಣರು ಒಂದ್ ಕಡೆ ದೊಡ್ಡ ವಚನ ಆದಯ ಶರಣರದು. ಅಲ್ಲಿ ಸುಮಾರು ಶರಣರ ಒಂದೊಂದು ವೈಶಿಷ್ಟ್ಯವನ್ನ ಹೇಳ್ತಾ ಮೇಡಮ್ ಅವರದು ಕೋಟ್ ಮಾಡಿದ್ರು ಅಂತ ಅನ್ಸುತ್ತೆ. ಹೇಳ್ತಾ ಅಲ್ಲಿ ಸತ್ಯಕ್ಕಳ ಯುಕ್ತಿ ಅನ್ನುವಂತಹ ಒಂದು ಶಬ್ದವನ್ನ ಸಾಮಾನ್ಯವಾಗಿ ಅವರು ಅನ್ನುವಂತಹ ಇಲ್ಲಿ. ಈಗ ಮತ್ತೆ ಯುಕ್ತಿ ಅಂದ್ರೆ ಏನಿತ್ತು ಅಂತಹ ಶಬ್ದ, ಏನಿದು ಸತ್ಯಕ್ಕಳಲ್ಲಿ ಯುಕ್ತಿ ಅನ್ನುವಂತಹದು ಏನು ಅನ್ನುವಂತಹ ಕಂಡಾಗ ಸತ್ಯಕ್ಕಳಲ್ಲಿ ಸೂಕ್ಷ್ಮವಾದ ಸಂವೇದನೆಗಳಿದ್ದು ಅನ್ನುವುದನ್ನ ತಿಗಡಿ ಸರ್ ಅವರ ಮಾತಿನಿಂದ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೂಕ್ಷ್ಮವಾದ ಸಂವೇದನೆಗಳನ್ನ ಬಹಳ ಒಬ್ಬ ಸಮಾಜ ವಿಜ್ಞಾನಿಯಂತೆ ಸಮಾಜವನ್ನ ಆ ತಾಯಿ ಏನ್ ಮಾಡಿದ್ದಾಳೆ ಅಂದ್ರೆ ಅದಕ್ಕೆ ಆಕೆ ಮ್ಯಾಲಿಂದ ಮ್ಯಾಲ ಕ್ವಶನ್ ಹಾಕೋತ್ ಹೋಗಿದ್ದಾಳೆ. ಏಕೆನ್ನ ಬಾರದ ಭವಂಗಳಲ್ಲಿ ಬೇರಿಸಿದೆ, ಏಕೆನ್ನ ಘೋರ ಸರ್ ಹೇಳಿದ್ರೆ ಅದು ವಚನ. ಈ ಘೋರ ಸಂಸಾರ ನಮ್ಮಂತವ್ರಿಗೆ ಘೋರ ಮಹಾಘೋರ ಇದ್ರು ಬಿ ಇನ್ನ ಸಂಸಾರ ಬಿಡಲ್ ಹೋಗ್ಯದ. ಆ ತಾಯಿ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ರು ಕೂಡ ಏಕೆನ್ನ ಘೋರ ಸಂಸಾರದಲ್ಲಿ ಇರಿಸಿದೆ ಅನ್ನುವಂತಹ ಪ್ರಶ್ನೆಯನ್ನ ಹಾಕ್ಬೇಕಾದ್ರೆ ಆ ತಾಯಿಯಲ್ಲಿರುವ ಅಯುಕ್ತಿ ಏನಿದೆ, ಆ ಸೂಕ್ಷ್ಮ ಸಂವೇದನೆ ಏನಿದೆ ಅಲ್ಲ, ಅದು ಬಹುಶಃ ಆ ತಾಯಿ ಮಾತಾಡ್ಲಿಕ್ಕೆ ಅದು ಅವಕಾಶ ಕಲ್ಪಿಸಿ ಕೊಟ್ಟಿತ್ತೇನೋ ಅನ್ನುವಂತಹ ಮಾತು ಇಲ್ಲಿ ನಾವು ತಗೊಂಡಾಗ ಮೊಟ್ಟ ಮೊದಲಿಗೆ ನಾನಾರು ಅನ್ನುವುದನ್ನ ಆ ತಾಯಿ ಮೇಡಮ್ ಅವರು ಅದನ್ನ ಕೋಟ್ ಮಾಡಿದ್ರು ಅನ್ನುವಂತಹ ಮಾತು ಇಲ್ಲಿ. ಯಾಕೆಂದ್ರೆ ಹೆಣ್ಣು ಅಂದ್ರೆ ಯಾರು ಅನ್ನುವಂತಹ ಒಂದು ವಿಷಯವನ್ನ ಈಗಾಗ್ಲೇ ಶರಣ ಚಿಂತನೆಯಲ್ಲಿ ಸಮಾನತೆಯ ಬಗ್ಗೆ, ಅದರಲ್ಲಿ ಸ್ತ್ರೀ ಸಮಾನತೆಯ ಬಗ್ಗೆ ನಮ್ಮ ವಚನಕಾರರು, ಪುರುಷ ವಚನಕಾರರು ಮಾತಾಡಿದ್ದಾರೆ. ಆದ್ರೆ ಹೆಣ್ಣು ಮಗಳು ಕೂಡ, ಆಕೆ ಕೂಡ ತನ್ನ ಹೆಣ್ಣುತನದ ಬಗ್ಗೆ ಏನು ಮಾತಾಡ್ತಾಳೆ, ಆ ಹೆಣ್ಣಿನ ಬಗ್ಗೆ ಏನು ಸಮಾಜ ಏನ್ ಕಾಣ್ತು, ಈ ತಾಯಂದಿರರು ಏನು ಉತ್ತರ ಕೊಟ್ರು ಅನ್ನುವಂತಹ ಮಾತು, ಮೊಲೆ ಮುಡಿ ಇದ್ದದ್ದು ಹೆಣ್ಣೆಂದು ಅನ್ನುವಂತಹ ವಚನದ ಸಾಲುಗಳನ್ನ ನೋಡ್ತಾ ಏತರ ಹಣ್ಣಾದಳು ಮಧುರವೇ ಕಾರಣ, ಅಂದವಿಲ್ಲದ ಕುಸುಮಕ್ಕೆ ವಾಸನೆಯ ಕಾರಣ, ಇದರಂದವ ನೀನೇ ಬಲ್ಲೆ ಶಂಭುಜಕೇಶ್ವರ ಅನ್ನುವಂತಹ ಆ ವಚನ ನೋಡ್ರಿ. ಆ ವಚನದ ಅರ್ಥ
ಎಷ್ಟು ಗಮನಿಸುವಂತಹದಿದೆ ಅನ್ನುವಂತಹ ಮಾತು. ಅಂದ್ರೆ ಇಲ್ಲಿ ಹೆಣ್ಣಿರ್ಲಿ ಗಂಡಿರ್ಲಿ, ಈ ಹೆಣ್ಣು ಗಂಡಿನ ಇದನ್ನ ಯಾರಿಗ್ ಗೊತ್ತದ ಅಂದ್ರ ಆ ಶಂಭುಜಕ್ಕೇಶ್ವರನಿಗೆ ಗೊತ್ತಿದೆ ಅನ್ನುವಂತಹ ಮಾತು ಇಲ್ಲಿ ನಾವು ಗಮನಿಸಿದಾಗ, ಇಲ್ಲಿ ಮೊಟ್ಟ ಮೊದಲಿಗೆ ನಾನು ಸ್ತ್ರೀ ಅಂತ ಹೇಳಿ ನನ್ನನ್ನು ಕಡೆಗಣಿಸ್ಲಕ್ ಹೋಗ್ಬೇಡ್ರಿ ಅನ್ನುವಂತ, ಅದಕ್ಕೆ ನನ್ಗ ಸರೋಜನೆ ಸಿಂತ್ರಿ ಅವರು ಒಂದು ಲೇಖನವನ್ನ ಓದಿದಾಗ ನಮ್ಗ ಗೊತ್ತಾಗ್ತದೆ. ಮೇಡಮ್ ಅವರು ಬರಿತಾ ಒಂದು ಮಾತು ಬರೆದಿದ್ದಾರೆ ಆ ತಾಯಿ ಬಗ್ಗೆ. ಗಂಡು ಶೈಲಿಯ ಸತ್ಯಕ್ಕ ಅಂತ ಬರೀತಾರೆ. ಗಂಡು ಶೈಲಿಯ ಸತ್ಯಕ್ಕ ರಿಯಲಿ ಆಕಿನ ಆ ತಾಯಿಯ ಎಲ್ಲ ವಚನಗಳನ್ನ ಓದಿದಾಗ ಗಂಡು ಶೈಲಿ ಮತ್ತು ಗಂಡಸ್ ಮಕ್ಕಳು ಆಡುವ ಶೈಲಿ ಅಂತಲ್ಲ, ಅದರಲ್ಲಿರುವಂತ ಧೈರ್ಯದ ಒಂದು ಶೈಲಿ, ಕ್ವಶನ್ ಮಾಡುವಂತಹ ಶೈಲಿ. ಅವತ್ತಿನ ಕಾಲಕ್ಕೆ ಈ ಸಮಾಜಕ್ಕೆ, ಈ ಧರ್ಮಕ್ಕೆ, ಈ ಪುರುಷ ಇದಕ್ಕೆ ಆಕೆ ಕ್ವಶನ್ ಮಾಡ್ಬೇಕಾಗಿತ್ತು ಅಂದ್ರೆ ಮೇಡಮ್ ಅವರು ಬಳಸಿದಂತ ಗಂಡು ಶೈಲಿ ಅನ್ನುವಂತ ಶಬ್ದವನ್ನ ಬಹಳ ಅರ್ಥಪೂರ್ಣವಾಗಿ ಬಳಸಿದ್ದಾರೆ ಅನ್ನುವಂತ ಮಾತು. ದೇವರ ಬಗ್ಗೆ ಆ ತಾಯಿಯ ಪ್ರಬುದ್ಧತೆ, ಕಾಯಕದ ಬಗ್ಗೆ ಆ ತಾಯಿಯ ಪ್ರಬುದ್ಧತೆ, ನೈತಿಕ ನಿಯಮಗಳ ಬಗ್ಗೆ ಆ ಪ್ರಬುದ್ಧತೆ. ಮೇಡಮ್ ಅವರು, ನಮ್ಮ ಪ್ರೇಮ ಮೇಡಮ್ ಅವರು ಬಹಳ ಒಂದೊಂದಾಗಿ ಅದನ್ನ ಹೇಳ್ತಾ ಹೋದ್ರು. ದೇವರ ಬಗ್ಗೆ ಆ ತಾಯಿ ಆಡಿದಂತಹ ಮಾತುಗಳು ಈಗಾಗಲೇ ಸರ್ ಅವ್ರು ಕೂಡ ಕೋಟ್ ಮಾಡಿದ್ದಾರೆ. ತಲೆಯ ಮೇಲೆ ತಲೆ ಉಂಟೆ, ಹಣೆಯಲ್ಲಿ ಕಣ್ಣುಂಟೆ. ನೋಡ್ರಿ, ಲಿಂಗ ಒಂದೇ, ಇಷ್ಟ ಲಿಂಗ, ಪರಮಾತ್ಮ ಒಬ್ನೇ. ಆ ಪರಮಾತ್ಮನನ್ನ ನಾವು ಎಲ್ಲಿ ಕಾಣ್ಬೇಕಾಗಿದೆ? ಇಷ್ಟಲಿಂಗದಲ್ಲಿ ಕಾಣ್ಬೇಕಾಗಿದೆ ಅನ್ನುವಂತಹದು ಇವತ್ತಿನವರಿಗೆ ಮಾತನಾಡುವ ವಿಷಯವಾದ್ರೆ ಆ ತಾಯಿಗೆ ಅದು ಸಾಧನೆಯ ವಸ್ತು ಆಯ್ತು ಅನ್ನುವಂತಹದು ಮಾತು. ತಲೆಯ ಮೇಲೆ ತಲೆಯುಂಟೆ, ಹಣೆಯಲ್ಲಿ ಕಣ್ಣುಂಟೆ, ಗಳದಲ್ಲಿ ವಿಷ ಉಂಟೆ. ದೇವರೆಂಬವರಿಗೆ ಎಂಟೊಡಲುಂಟೆ, ತಂದೆ ಇಲ್ಲದವರುಂಟೆ, ತಾಯಿ ಇಲ್ಲದವರುಂಟೆ. ಎಷ್ಟು ಸೈಂಟಿಫಿಕ್ ಆಗಿ ಮಾತನ್ನ ಆಡ್ತಾ ಇದ್ದಾಳೆ ತಾಯಿ. ತಂದೆ ತಾಯಿಗಳಿಲ್ಲದೆ, ಯಾಕಂದ್ರೆ ಬಸವಣ್ಣನವರ ವಚನದ ಪ್ರಭಾವಗಳು ಕೂಡ ನಾವು ಇಲ್ಲಿ ಕಾಣ್ತೀವಿ ಅನ್ನುವಂತಹ ಮಾತು. ಎಲ್ಲವೋ ನಿನ್ನ ಹಣಿಯಲ್ಲಿ ನೇಸರು ಮೂಡದೆ, ಶಂಭು ಜಕ್ಕೇಶ್ವರನಲ್ಲದೆ ಉಳಿದ ದೈವಗಳುಂಟೆ ಅನ್ನುವಂತಹ ಅವತ್ತಿನ ನೂರಾರು ಸಾವಿರಾರು ದೇವರುಗಳ ಒಂದು ಇದನ್ನೇ ಜಾತ್ರೆಗಳು ಇದ್ದಾಗ ಆ ಸಮಾಜಕ್ಕೆ ಆ ತಾಯಿ ಒಬ್ಬ ದೇವನಲ್ಲದೆ ಉಳಿದ ದೇವರು ಉಂಟೆ ಅನ್ನುವಂತಹ ಆ ದೇವರ ಪ್ರಶ್ನೆಯನ್ನ ಎತ್ತಿ ದೇವರು ಒಬ್ನೇ ಇದ್ದಾನೆ ಅನ್ನುವಂತಹ ಮಾತನ್ನ ತಾಯಿಯನ್ನ ಆಡ್ತಾ ಇದ್ದಾಳೆ. ಅದು ಬಹಳ ಅರ್ಥಪೂರ್ಣವಾದದ್ದು ಅನ್ನುವಂತಹ ಮಾತು. ಈಗಾಗ್ಲೇ ಆ ತಾಯಿದು ನೋಡಿ, ಸರ್ ಅವರು ಅದನ್ನ ನೋಟ್ ಮಾಡಿದ್ರು, ಮೇಡಮ್ ಅವ್ರು ಕೂಡ ಅದನ್ನ ನೋಟ್ ಮಾಡಿದ್ರು. ಅದಕ್ಕಿಂತ ಡಿಫರೆನ್ಸ್ ಆಗಿರುವಂತಹ ಇನ್ನೊಂದು ವಚನ, ಬಟ್ಟೆಯಲ್ಲಿ ಹೊನ್ನ ವಸ್ತು ಬಿದ್ದಿದೆ ನಾದಡೆ, ನಾನು ಕೈ ಮುಟ್ಟಿ ಎತ್ತಿದೆ ನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಅದೇನು ಕಾರಣವೆಂದಡೆ ನೀವಿಕ್ಕಿದ ಭಿಕ್ಷದ ಲಿಪ್ಪೆನಾಗಿ, ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನೆ ಅದಡೆ, ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭು ಜಕ್ಕೇಶ್ವರ ಅನ್ನುವಂತಹ ಮಾತಿದು. ಇದು ಪೂರ್ತಿ ಇವತ್ತ ನೋಡ್ರಿ, ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ಮಕ್ಕಳ ಮಾನಸಿಕ ಸ್ಥಿತಿ ಈ ವಚನದಂತೆ ಆಗ್ಬೇಕಾಗಿದೆ. ಆ ಮಾನಸಿಕ ಸ್ಥಿತಿಗೆ ಪುರುಷರು ಏನ್ ಮಾಡ್ಬೇಕಾಗಿದೆ? ಸ್ಪಂದಿಸ್ಬೇಕಾಗಿದೆ. ಸುಮ್ಮನೆ ಹೆಣ್ಮಕ್ಳ ಮೇಲೆ ಗಂಡ್ ಮಕ್ಕಳು ಹಾಕೋದು, ಗಂಡ್ ಮಕ್ಕಳ ಮೇಲೆ ಹೆಣ್ಮಕ್ಳು ಹಾಕಿ ಮಾತನಾಡ್ತಾ ಹೋಗುವುದರಿಂದ ಸಮಾಜದ ಸ್ಥಿತಿ ಬದಲಾಗುವುದಿಲ್ಲ, ಮನೆತನದ ಸ್ಥಿತಿ ಬದಲಾಗುವುದಿಲ್ಲ, ಶರಣರು ನಮ್ಮನ್ನ ಒಲಿಯುವುದಿಲ್ಲ, ಶರಣರ ಹೆಸರು ತೆಗೆದುಕೊಳ್ಳಕ್ಕೂ ನಾವು ನಾಲಾಯಕರಾಗ್ತೀವಿ. ಈ ತಾಯಿ ಏನಂತಾಳೆ ನೋಡ್ರಿ, ಅಳಿಮನವ ಮಾಡಿ ಬದುಕಿದೆ ನಾದಡೆ ಎನ್ನ ನದ್ದಿ ನೀನೆದ್ದು ಹೋಗ. ನೋಡಿ ಎಂತಹ ಮಾತು. ಒಂದು ಕಡೆ ಈಗ ನನ್ನನ್ನು ಒಲಿ ಅಂತ ಕೇಳ್ಕೊಂಡಂತಹ ತಾಯಿ, ಇನ್ನೊಂದು ಕಡೆ ಏನ್ ಹೇಳ್ತಾಳೆ, ಈ ಪ್ರಾಮಾಣಿಕತೆಯಲ್ಲಿ, ನಿಷ್ಠೆಯಲ್ಲಿ, ದೃಢತೆಯಲ್ಲಿ ಏನಾದ್ರೂ ಒಂದು ಎಳೆ ಏನಾದ್ರೂ ಬಂದ್ರೆ ನನ್ನನ್ನು ಒದ್ದು ನೀನ್ ಎದ್ದು ಹೋಗ ತಂದೆ ಅಂತ ಹೇಳಿ ಬೇಡಿಕೊಳ್ಳುವಂತಹ ಆ ತಾಯಿಯ ಮಾನಸಿಕ ಸ್ಥಿತಿ ನಮ್ಮೆಲ್ಲರದಾಗ್ಲಿ ಅಂತ ತಿಳ್ಕೊಂಡು ಹೇಳ್ತಾ ಮೇಡಮ್ ಅವ್ರು ಇವತ್ತು ಬಹಳ ಅರ್ಥಪೂರ್ಣವಾದ ಮಾತುಗಳನ್ನ ಆಡಿದ್ದಾರೆ. ಅದಕ್ಕಾಗಿ ಒಳ್ಳೆಯ ವಿಷಯ ಕೊಡುವುದರೊಂದಿಗೆ ಆ ವಿಷಯದ ಹಿಂದೆ ನೀವು ಕೊಡುವಂತಹ ವಿಶೇಷಣತೆಗಳೇನಿದಾವೆ ಅವೆಲ್ಲ ಗಮನಿಸಬೇಕಾದದ್ದು. ಈಗಾಗ್ಲೇ ಮೇಡಮ್ ಅವರು ಪ್ರಬುದ್ಧ ಚಿಂತಕಿ ಸತ್ಯಕ ಅಂತ ಬರೆದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಪರ್ಫೆಕ್ಟ್ ವಿಷಯವನ್ನ ವಿಜಯಕುಮಾರ್ ಸರ್ ಮತ್ತು ವಚನ ಮಂದಾರದ ಎಲ್ಲಾ ಪದಾಧಿಕಾರಿಗಳು ನೀಡಿದ್ದಾರೆ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು. ಹೇಳಿ ಮೇಡಮ್, ಬಾದಾಮಿ ನೋಡ ಹೇಳಿ. ಏನಿಲ್ಲ ಸರ್, ಇಲ್ಲ ಎಷ್ಟೋ ವಿಷಯಗಳು ನೋಡಿ ಸರ್. ಇದು ವಚನ ಸಾಹಿತ್ಯ ಅಂದ್ರೆ ಹಂಗ ಅದ, ಹರಿಯುವ ನೀರು ಅಂತ ಅದಕ್ಕೆ ಹೇಳೋದು. ಒಬ್ಬೊಬ್ಬರ ಬಾಯಲ್ಲಿ ಬೇರೆ ಬೇರೆ ವಿಚಾರಗಳು.
ಬಹಳ ಖುಷಿ ಆಯ್ತು ಸರ್ ಕೇಳಿ. ನಮ್ಮ ನೀಲಕ ಅವ್ರ ನೀಲಾಂಬಿಕಾ ಅವ್ರನ್ನ ಯಾವಾಗೂ ಕೇಳ್ತಾ ಇರ್ತೀನಿ. ಬಹಳ ಸುಂದರವಾಗಿ ಹೇಳಿದ್ರಿ ಮೇಡಮ್. ನೀಲಾಂಬಿಕೆ ಮೇಡಮ್ನವರು ಬಸವ ಕಲ್ಯಾಣದವರು. ಮೇಡಮ್ ಥ್ಯಾಂಕ್ ಯು. ಇಲ್ಲ ಹೌದು ನಿಮ್ದು ಚೆನ್ನಾಗಿ ಬಂತು ಮೇಡಮ್, ನಿಮ್ದು ಮೇಡಮ್ ಚೆನ್ನಾಗಿ ನಿಮ್ ಪರಿಚಯ ಐತ್ರಿ ನನಗೆ. ನಿಮ್ ಸಾಹಿತ್ಯದ ಮೂಲಕ, ನಿಮ್ಮ ಮಾತಿನ ಮೂಲಕ ನನಗ್ ಪರಿಚಯ ಐತಿ ತಮ್ಮದು ಎಲ್ಲಾರದು, ಎಲ್ಲಾ ಶರಣರದ್ದು. ಅದ್ರಲ್ಲೂ ಗುಲ್ಬರ್ಗಾ ಮತ್ ಬೀದರ್ ಶರಣರದ್ದು. ನಮ್ಮ ನಾಗರಾಜರ ಇದಕ್ಕೂನು ಬಂದಿದ್ರಿ ನೀವು ಒಂದ್ಸರ್ತಿ. ಬಂದಿದ್ದೆ ಮೇಡಮ್. ಹ್ಞೂನ್ರಿ, ಅದೇ ಅಲ್ಲಿ ಭೇಟಿಯಾಗಿರ್ತೀವಿ ನಾವು, ಯಾವಾಗ್ಲೂ ಬಂದಾಗ ಭೇಟಿಯಾಗಿರ್ತೀವಿ, ಕೇಳಿವಿ ನಿಮ್ ಮಾತುಗಳನ್ನ, ನಿಮ್ ಅನುಭವವನ್ನ ಉಂಡವರು. ಶರಣ ಹಂಗೇನಿಲ್ಲ ಮೇಡಮ್, ಹಂಗೇನಿಲ್ಲ. ನಮ್ಮ ವಚನ ಮಂದಾರದ ಇಲ್ಲ, ಹಿರಿಯರು. ಅನುಭವ ಬಹಳ. ಮತ್ತಾರಾದ್ರೂ ಮಾತಾಡೋರಿದ್ದೀರಾ? ಸರ್ ವಿಜಯಕುಮಾರ್ ಸರ್, ಒಂದೇ ಒಂದು ಮಾತು ಹೇಳಿ ಸರ್. ಪ್ರಾಯಶಃ ನೋಡಿ, ನಾನು ಆಗ್ಲೇ ಒಂದ್ಸಲ ಬರೆದಿದ್ದೆ ವಚನ ಮಂದಾರದಲ್ಲಿ. ತಮ್ಮ ಈ ವೇದಿಕೆಗೆ ಪ್ರತಿ ವಾರವೂ ನಾನು ತಪ್ಪದೇ ಹಾಜರಾಗುವಂಥದ್ದು. ಖಂಡಿತವಾಗಿಯೂ ಉಪನ್ಯಾಸಗಳಿಗೆ ನಾನು ಹಾಜರಾಗ್ತೇನೆ, ಕಿವಿಗೊಟ್ಟು ಕೇಳ್ತೇನೆ. ಆದ್ರೆ ನಂತರದಲ್ಲಿ ಬರುವಂತಹ ಡಾಕ್ಟರ್ ನೀಲಾಂಬಿಕಾ ಅಕ್ಕವರದೇ ಆಗ್ಲಿ, ಅಥವಾ ಸರ್ಮಂಗಳ ಅಕ್ಕರದೇ ಆಗ್ಲಿ, ಅಥವಾ ತಮ್ಮ ಮಾತುಗಳೇ ಆಗ್ಲಿ, ಇಂಥ ಮಾತುಗಳನ್ನ, ಅಭಿಪ್ರಾಯಗಳನ್ನ ಕೇಳಿಸ್ಕೊಳ್ಳಿಕ್ಕಾಗಿಯೇ ನಾನು ವೇದಿಕೆಗೆ ಬರ್ತೇನೆ ಅನ್ಸುತ್ತೆ. ಅದರಲ್ಲೂ ಡಾಕ್ಟರ್ ನೀಲಾಂಬಿಕಾ ಅಕ್ಕ ಮಾತನಾಡಿದ್ರೆ ಬರ್ತಾವ ನಿಮ್ಮ ಧ್ವನಿಗೆ. ಅಲ್ಲ, ತಾವು ಮಾತಾಡ್ಲಿಕ್ಕೆ ತೊಡಗಿದ್ರೆ ಓತೋಪ್ರೇತವಾಗಿ ವಚನಗಳು ತಮ್ಮ ಬಾಯಿಂದ ಹರಿಯುವಂತ ಪರಿ, ಶರಣರಿಂದ ಶರಣ ನೀವು ಹಾರುವಂತ ಪರಿ, ಪ್ರಾಯಶಃ ಒಂದು ಜನ್ಮದಲ್ಲಿ ಮನುಷ್ಯರಿಗೆ ದಕ್ಕದಂತ ಅನುಭವವನ್ನ ತಾವು ಪಡೆದಿದ್ದೀರಿ ಅಕ್ಕ. ಈ ವೇದಿಕೆಯಲ್ಲಿ ಅನುಭವ ಅನ್ನುವಂಥದ್ದು ಬಹಳ ದೊಡ್ಡ ವಸ್ತು, ಅದು ನಿಮ್ಮಲ್ಲಿ ಕಾಣಿಸುತ್ತೆ. ಶರಣರ ಎಷ್ಟೊಂದು ವಚನಗಳನ್ನ ನೀವು ನಿಮ್ಮ ನೆನಪಿನಿಂದ ಉದ್ಧರಿಸ್ತೀರಿ ಅನ್ನುವಂಥದ್ದು ನನ್ನಂತವನಿಗೆ ಸದಾಕಾಲ ಆಶ್ಚರ್ಯವಾಗಿ ಉಳಿಯುತ್ತೆ. ಈ ಆಶ್ಚರ್ಯವನ್ನ ಹೀಗೆ ನಾನು ಕಾಪಾಡ್ಕೊಳ್ತೀನಿ ಅನ್ನುವಂತಹ ಭರವಸೆ ನನಗಿದೆ. ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರು ಮಾತಾಡ್ತೀರಾ? ಅವರು ಪ್ರೇಕ್ಷಕರಾಗೇ ಇರ್ತಾರೆ ಯಾವಾಗ್ಲೂ, ನಮ್ಮ ವಚನ ಮಂದಾರದ ಸಂಚಾಲಕರವರು, ಯಾವಾಗ್ಲೂ ಪ್ರೇಕ್ಷಕರೇ ಅವರು. ಓಕೆ, ನಾಗರತ್ನ ಅವರೇ, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಅನ್ಸುತ್ತೆ. ಓಕೆ, ಈ ಉಪನ್ಯಾಸದ ಕೊನೆಯ ಘಟ್ಟ ಶರಣ ಸಮರ್ಪಣೆ. ಈ ಕಾರ್ಯಕ್ರಮದ ಪ್ರಥಮದಲ್ಲಿ ಮಡಿಕೆಯ ಮಾಡುವಡೆ ಮಂಡ್ಯ ಮೊದಲು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನ ಮಾಡಿದಂಥ ಶ್ರೀಮತಿ ಸಂತೋಷಿ ಮಠಪತಿ ಬೀದರ್ ಅವರಿಗೆ ಧನ್ಯವಾದಗಳು. ಇವರು, ಆಮೇಲೆ ಅವರ ಅಕ್ಕ ಸಹೋದರಿ ನಿವೇದಿತಾ, ಅವರಿಬ್ರು ಕೂಡ ನಮ್ಮ ವಚನ ಮಂದಾರದ ಪ್ರಬುದ್ಧ ಗಾಯಕಿಯರು. ಇಬ್ರು ಹಿಂದೂಸ್ತಾನಿ ಸಂಗೀತವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವ್ರ ಜೊತೆ ನಾವು ವಚನ ವಿಶ್ಲೇಷಣೆ ಅಂತ ಹೇಳಿ ಸಹಕಾರಿ ಟಿವಿನಲ್ಲಿ ಮಾಡಿದ್ವಿ. ಸರಿಸುಮಾರು 30ರಿಂದ 40 ವಚನಗಳನ್ನ ವಿಶ್ಲೇಷಣೆ ಮಾಡಿದ್ವಿ. ಎಲ್ಲ ವಚನಗಳಿಗೆ ಗಾಯನವನ್ನ ಮಾಡಿದಂಥವರು ಸಂತೋಷಿ ಮಠಪತಿ, ಆಮೇಲೆ ನಿವೇದಿತಾ ಸ್ವಾಮಿಯವರು. ಇವತ್ತು ಒಂದು ಉತ್ತಮವಾದ ವಚನ ಗಾಯನ ಮಾಡಿದ್ದಕ್ಕಾಗಿ, ಅವರಿಗೆ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಇನ್ನ ನಮ್ಮ ಉಪನ್ಯಾಸಕರ ಅತಿಥಿಗಳ ಪರಿಚಯ ಮಾಡಿಕೊಟ್ಟಂತ ಶ್ರೀಮತಿ ನಾಗರತ್ನ ಎಚ್ ಗಂಗಾತಿ ಅವರಿಗೆ ಧನ್ಯವಾದಗಳನ್ನ ಹೇಳೋಣ. ಇನ್ನು ಉಪನ್ಯಾಸಕ್ಕೆ ಬರೋದಾದ್ರೆ ಸುಮಾರು 8-9 ವಚನಗಳ ಮೂಲಕ ತಮ್ಮ ಈ ಒಂದು ಉಪನ್ಯಾಸವನ್ನ ಕಟ್ಟಿಕೊಟ್ಟಿದ್ದೀರಿ. ಉತ್ತಮವಾಗಿ ಒಂದು ಉಪನ್ಯಾಸವನ್ನ ನೀಡಿದ್ದೀರಿ. ಇದರಲ್ಲಿ ಪ್ರಬುದ್ಧತೆ ಅಂತಕ್ಕಂಥ ಒಂದು ವಿಷಯವನ್ನ ನಮ್ಮ ನೀಲಾಂಬಿಕೆ ಮೇಡಮ್ನವರು ಎತ್ತಿದ್ರು. ಈ ಪ್ರಬುದ್ಧತೆ ಅನ್ನೋದು ಯಾಕೆ ಬಂತು ಅಂದ್ರೆ, ನಮ್ಮ ಧಾರವಾಡದಲ್ಲಿ ನಮ್ಮ ಮನೆಯಲ್ಲಿ ತಿಂಗಳಿಗೊಂದ್ಸಾರಿ 15ಕ್ಕೊಂದ್ಸಾರಿ ಎಲ್ಲ ವಿದ್ವಾಂಸರು ಸೇರೋರು. R.C. ಹಿರೇಮಠ ಅವರು ಬರ್ತಿದ್ರು, ಅವ್ರ ಜೊತೆ ಅವರ ಶಿಷ್ಯಕೋಟಿ ಬರ್ತಿದ್ರು, ಕಲಬುರ್ಗಿ ಅವ್ರು ಬರ್ತಿದ್ರು, ಕಲಬುರ್ಗಿ ಅವ್ರ ಶಿಷ್ಯಕೋಟಿ ಬರ್ತಿದ್ರು. ಸರಿ ಸುಮಾರು 20-25 ಜನ ಸೇರಿ ಒಂದು ಸಂಡೆ ತಿಂಗಳಿಗೆ 1 ಸಾರಿ ಅಥವಾ 2 ಸಾರಿ ಬೇಂದ್ರೆ ಅವ್ರು ಬರೋರು, ಕೀರ್ತಿನಾಥ್ ಕುರ್ತಕೋಟಿ ಅವ್ರು ಬರೋರು. ಈ ಒಂದು ಸಂಡೆ ಮಾತನಾಡ್ತಿರ್ಬೇಕಾದ್ರೆ ಕಲಬುರ್ಗಿಯವರು, ಏನೋ ನಿನಗೆ ಪ್ರಬುದ್ಧತೆನೇ ಇಲ್ಲ ಅಂತ ಅಂದ್ಬಿಟ್ರು. ಅವಾಗ R.C. ಹಿರೇಮಠ ಅವರು ಅವ್ರನ್ನ ಪ್ರಶ್ನೆ ಮಾಡಿದ್ರು, ಪ್ರಬುದ್ಧತೆ ಅಂದ್ರೆ ಏನು ಅಂತ ಹೇಳಿ. ಅವ್ರು ಗಲಿಬಿಲಿ ಆಗ್ಬಿಟ್ರು ಕಲಬುರ್ಗಿ ಸರ್, ಪ್ರಬುದ್ಧತೆ ಅಂದ್ರೆ ಏನು ಅಂತ. ಅದಕ್ಕೆ ಸರಿಸುಮಾರು ಒಂದು 20 ನಿಮಿಷ ಪ್ರಬುದ್ಧತೆ ಏನು ಅಂತಕ್ಕಂಥ ಆ ಒಂದು ವಿಶ್ಲೇಷಣೆಯನ್ನ R.C. ಹಿರೇಮಠ ಆ ಶಬ್ದವನ್ನ ಕೇಳಿದ್ದಕ್ಕಾಗಿ ಅವಾಗ ಸತ್ಯಕ್ಕನವರ ಉಲ್ಲೇಖ ಮಾಡ್ತಾರೆ ಅವರು, R.C. ಹಿರೇಮಠ ಅವರು.
ಒಂದು ಪ್ರಾಮಾಣಿಕತೆಯ ಪ್ರಬುದ್ಧತೆ ಏನು ಅನ್ನೋದಕ್ಕೆ ಅಂಬಾಸಿಡರ್ ಆಫ್ ವರ್ಕ್ ಎಥಿಕ್ಸ್ ಅಂದ್ರೆ ಸತ್ಯಕ್ಕನವ್ರ ಹತ್ರ ಕೇಳ್ಬೇಕು ನಾವು, ಅದಕ್ಕೆ ಲಕ್ಕಮ್ಮನ ಹತ್ರ ಕೇಳ್ಬೇಕು ಅಂತಕ್ಕಂಥ ಮಾತನ್ನ ಅವತ್ತು ಹೇಳಿದ್ರು. ಇವರು ಸತ್ಯಕ್ಕನವರ ಹೆಸರು ಹೇಳಿದ ತಕ್ಷಣ ನನಗೆ ಯಾವ್ದು ನೆನಪಾಯ್ತು, ಪ್ರಾಮಾಣಿಕತೆಯ ಪ್ರಬುದ್ಧತೆ ಅಂದ್ರೆ ಅದಕ್ಕೆ ಒಂದು ಸಾಂಕೇತಿಕ ವ್ಯಕ್ತಿ ಅಂದ್ರೆ ಸತ್ಯಕ್ಕ ಅನ್ನೋದನ್ನ ನಮ್ಮ ನೀಲಾಂಬಿಕೆಯವರು ಬಹಳ ಅರ್ಥಪೂರ್ಣವಾಗಿ ಇವತ್ತು ಹೇಳಿದ್ರು. ಸತ್ಯಕ್ಕನವರ ಈ ಒಂದು ಉಪನ್ಯಾಸಕ್ಕೆ ಒಂದು ನಾವು ಟ್ಯಾಗ್ ಲೈನ್ ಅನ್ನ ಕೊಡೋದಾದ್ರೆ ಮೇಡಮ್ನವ್ರು ಬಹಳ ಅದ್ಭುತವಾಗಿ ಅದಕ್ಕೆ ಒಂದು ಚಿಂತನೆಯನ್ನು ಕೊಟ್ಟರು. ಅಂತರಂಗ ಮತ್ತು ಬಹಿರಂಗ ಸ್ವಚ್ಛತೆ. ಇಡೀ ಕಲ್ಯಾಣದ ದಾರಿಗಳನ್ನ ಗುಡಿಸ್ತಾ ಎಲ್ಲರ ಅಂತರಂಗ ಹಾಗೂ ಬಹಿರಂಗವನ್ನು ಸ್ವಚ್ಛ ಮಾಡಿದ್ದಂಥ ಸತ್ಯಕ್ಕನ ಕುರಿತು ಈ ಒಂದು ಟ್ಯಾಗ್ ಲೈನ್ ಕೊಡೋದಾದ್ರೆ ಅಂತರಂಗ ಮತ್ತು ಬಹಿರಂಗದ ಸ್ವಚ್ಛತೆ ಅಂತ ನನಗನ್ನಿಸ್ತದೆ. ನಮ್ಮ ತಿಗಡಿಸರು ಬಹಳ ಅದ್ಭುತವಾಗಿ ಅಲಂಪ್ರಭುಗಳ ಬಗ್ಗೆ ಹೇಳಿದ್ರು. ಅವರು ಪ್ರಶ್ನೆ ಮಾಡೋದಂತಹ ಒಂದು ವ್ಯಕ್ತಿತ್ವ ಎಲ್ಲ ಶರಣರಲ್ಲಿ ಇತ್ತು ಅಂತ ನಮ್ಮ ಬಸವರಾಜರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಅವರು ಶರಣರಲ್ಲಿ ಅವ್ರು ಗುರುತಿಸಿದಂತಹ 4 ಆಯಾಮಗಳನ್ನು ಹೇಳ್ತಾರೆ. ಒಂದು ಪ್ರಶ್ನೆ ಮಾಡೋದು, 2ನೇದು ಪ್ರತಿಭಟನೆ ಮಾಡೋದು, 3ನೇದ್ದು ನಿರಾಕರಣೆ, 4ನೇದ್ದು ಅಂದ್ರೆ ಎಲ್ಲ ಆದ್ಮೇಲೆ ಅಲ್ಲೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಅದನ್ನ ತುಂಬತಕ್ಕಂಥ ಕೆಲಸವನ್ನ ನಮ್ಮ ಬಸವಾದಿ ಶರಣರು ಮಾಡಿದ್ರು ಅಂತಕ್ಕಂಥ ಮಾತನ್ನ ಡಾಕ್ಟರ್ ಬಸವರಾಜ ಸಾದರು ಬಹಳ ಪದೇ ಹೇಳ್ತಿರ್ತಾರೆ. ಅಂದ್ರೆ ಈ 4 ತತ್ವಗಳು ಏನಿದೆಯಲ್ಲ ಇಡೀ ವಚನ ಸಾಹಿತ್ಯ ತುಂಬಾ ನಮ್ಗೆ ಕಂಡು ಬರ್ತದೆ. ಪ್ರೊಫೆಸರ್ ತಿಗಡಿ ಸರ್ ಅದನ್ನೇ ಹೇಳಿದ್ರು. ಹಾಗಾಗಿ ಅದು ಕೂಡ ನಮ್ಮ ಬಾದಾಮಿ ಮೇಡಮ್ ಬಹಳ ಅದ್ಭುತವಾಗಿ ಹೇಳ್ಕೊಟ್ರು. ಅಂದ್ರೆ ಆದಾಯನವ್ರ ಯುಕ್ತಿಗೆ ಸಾರ್ಥಕ ಹೆಸರು ಯಾಕೆ ಅಂತಂದ್ರೆ ಇದೇ ಚಿಂತನೆಗೆ ಪ್ರಶ್ನೆ, ಪ್ರತಿಭಟನೆ, ನಿರಾಕರಣೆ ಮೇಲೆ ಅದಕ್ಕೊಂದು ಪರ್ಯಾಯವನ್ನ ಕಟ್ಕೊಡೋದಿದೆಯಲ್ಲ, ಆ ಚಿಂತನೆ ಏನಿದೆಯಲ್ಲ ಸತ್ಯಕ್ಕನ ಆದಿಯಾಗಿ ಎಲ್ಲ ಬಸವಾದಿ ಶರಣರಲ್ಲಿ ಇತ್ತು. ಅದನ್ನ ನಮ್ಮ ಪ್ರೊಫೆಸರ್ ತಿಗಡಿ ಸರ್ ಬಹಳ ಅದ್ಭುತಗಳು, ನಾ ದೇವನಲ್ಲದೆ ನೀ ದೇವನೇ ಅಂತಕ್ಕಂಥ ಮಾತು. ಇನ್ನ ಒಂದು ಹೇಳ್ತಾರೆ, ಅಲಂಪ್ರಭು ಹೇಳ್ತಾರೆ, ನನ್ನನ್ನು ಬಸವಣ್ಣನಾಗಿ ಏಕೆ ಪುಟ್ಟಿಸಲಿಲ್ಲಯ್ಯ ಅಂತ ಪ್ರಶ್ನೆ ಮಾಡೋದಿದೆಯಲ್ಲ, ಅಂದ್ರೆ ಬಸವಣ್ಣನವರ ವ್ಯಕ್ತಿತ್ವ ಎಂತ ಅದ್ಭುತವಾಗಿತ್ತು. ಅಂತ ವ್ಯಕ್ತಿತ್ವದ ಒಂದು ಇಕೋಸೆಂಟ್ರಿಕ್ ಅಂತ ಹೇಳಿದ್ರು. ಅದು ಇಕೋಸೆಂಟ್ರಿಕ್ ನಿಂದಾಗಿ ಎಲ್ಲ ಶರಣರು ಕಲ್ಯಾಣಕ್ಕೆ ಬಂದರು. ಸತ್ಯಕ್ಕನಂತ ಒಂದು ಅದ್ಭುತವಾದಂತ ಆ ಒಂದು ಸಾರ್ಥಕತೆ ಇದೆಯಲ್ಲ, ಪ್ರಾಮಾಣಿಕ ಸಾರ್ಥಕತೆ, ಪ್ರಾಮಾಣಿಕ ಪ್ರಬುದ್ಧತೆ ಇಂದಿನ ಈ ಉಪನ್ಯಾಸದ ಉದ್ದಕ್ಕೂ ಶ್ರೀಮತಿ ಜ್ಯೋತಿ ಬಾದಾಮಿ ಅವರು ಕಟ್ಕೊಟ್ಟಿದ್ದಾರೆ. ಸುಮಾರು 8 ವಚನಗಳ ಮೂಲಕ ನಮಗೆ ಬಹಳ ಹಿಡಿಸಿದ್ದು ಅಂತಂದ್ರೆ, ಭಕ್ತರಿಗೆ ಅಕ್ಕೆ ಶೋಕ ಬೇಕಯ್ಯ ಅಂತ ಮುಕ್ತಾಯಕ್ಕನ ಬಗ್ಗೆ ಅವ್ರು ಹೇಳ್ತಾರಲ್ಲ, ಬಹಳ ಅದ್ಭುತವಾದ ಚಿಂತನೆ. ಅದನ್ನೇ ಅಲ್ಲಂಪ್ರಭುಗಳು ಅದನ್ನ ಕೊನೆಗೆ ಹೇಳ್ತಾರೆ, ಮುಕ್ತಾಯಕ್ಕನ ಸಂಪಾದನೆಗಳಲ್ಲೂ ಅಶ್ವಿನ ಸಂಪಾದನೆ ಎಲ್ಲ ಕಡೆ ಬರುತ್ತೆ. ಸರಿ, ಸುಮಾರು 47 ವಚನಗಳ ಮೂಲಕ ಅಶ್ವಿನ ಸಂಪಾದನೆ ಇದೆ. ಅದರಲ್ಲಿ ನಮ್ಮ ಮುಕ್ತಾಯಕ್ಕನ ಕುರಿತು ಹೇಳ್ತಾರ, ಭಕ್ತರಿಗೆ ಶೋಕ ಅಕ್ಕೆ ಯಾಕೆ ಅಂತೇಳಿ ಬಹಳ ಅದ್ಭುತವಾದಂತ ಒಂದು ಚಿಂತನೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ನನಗೆ ಈ ವಚನ ಸಾಹಿತ್ಯದ ಒಂದು ಸ್ತ್ರೀ ಸ್ವಾತಂತ್ರ್ಯ, ಸ್ತ್ರೀ ಸಂವೇದನೆ, ಸ್ತ್ರೀ ಸಮಾನತೆ ಬಗ್ಗೆ ಹೇಳ್ಬೇಕಾದ್ರೆ ನನ್ಗೆ ಯಾವಾಗ್ಲೂ ಒಂದು ದುಃಖ ಆಗ್ತದೆ. ಯಾಕಂದ್ರೆ ಎಲ್ಲರೂ ಕೋಟ್ ಮಾಡೋದು ಜೇಡರದಾಸಿಮಯ್ಯನವರ ವಚನ, ಮೊಲೆಮುಡಿ ಬಂದರೆ ಅಂತಕ್ಕಂಥ ಒಂದು ವಚನ. ಎಲ್ಲರೂ ಜೇಡರದಾಸಿಮಯ್ಯನವ್ರು ಕೊಡ್ತಾರೆ, ಅದನ್ನೇ ಸತ್ಯಕ್ಕನು ಬರೆದಿದ್ದಾಳೆ, ಅದನ್ನೇ ಗೊಗ್ಗವೆಯನ್ನು ಬರೆದ. ಯಾಕೆ ಇದನ್ನ ನಮ್ಮ ಸ್ತ್ರೀ ವಚನಕಾರ್ತಿಯರ, ಸ್ತ್ರೀ ಭಾಷಣಕಾರ ಕೋಟ್ ಮಾಡಲ್ಲ ಅಂದ್ರೆ, ನಮ್ಗೆ ಎಲ್ಲೋ ಒಂದ್ ಕಡೆ ಸ್ತ್ರೀ ಅಂದ್ರೆ ಒಂದು ಕೀಳರಿಮೆ ಇದೆ ಅಂತಕ್ಕಂಥ, ಇಂದಿಗೂ ಕೀಳರಿಮೆ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಪದೇ ನನಗೆ ಬಹಳ ಕಷ್ಟ ಏನು, ಮೊಲೆಮುಡಿ ಬಂದಡೆ ಈ ವಚನವನ್ನ ಜೇಡರದಾಸಿಮಯ್ಯನವ್ರದ್ದೇ ಯಾಕೆ ಕೋಟ್ ಮಾಡ್ತಾರೆ, ಇವ್ರದ್ದು ಯಾಕೆ ಕೋಟ್ ಮಾಡಲ್ಲ ಅನ್ನೋದು ನನ್ನ ಪ್ರಶ್ನೆ. ಹಾಗಾಗಿ ಒಟ್ಟು 8 ವಚನಗಳ ಮೂಲಕ ಅದ್ಭುತವಾದ ಒಂದು ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದಕ್ಕಾಗಿ ಶ್ರೀಮತಿ ಜ್ಯೋತಿ ಬಾದಾಮಿ ಬೆಳಗಾವಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇಂದಿನ ಸಂವಾದದಲ್ಲಿ ಪಾಲ್ಗೊಂಡಂತ ಶಿವಪ್ರಕಾಶ್ ಹಾಗೂ ಪ್ರೊಫೆಸರ್ ತಿಗಡಿ, ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ವಾರ ದಿನಾಂಕ 25/1/2025 ಮಹಾಲಿಂಗಪುರದ ಡಾಕ್ಟರ್ ಸಪ್ನಾ ಅವರು ಮಾತನಾಡಲಿದ್ದಾರೆ. ವಚನಗಳಲ್ಲಿ ವೈಜ್ಞಾನಿಕ ಬದ್ಧತೆಯ ಬಗ್ಗೆ ಮಾತನಾಡಿದ್ದಾರೆ. ಡಾಕ್ಟರ್ ಸಪ್ನಾ ಆನ್ಗೋಡಿ ಅವರು ಹೈಸ್ಕೂಲ್ ಟೀಚರ್ ಆಗಿದ್ದಾರೆ. ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ, ಅತ್ಯುತ್ತಮ ಶಿಕ್ಷಕಿ ಅಂತ. ಹಾಗಾಗಿ ಮುಂದಿನ ವಾರ ವಚನಗಳಲ್ಲಿ ವಿಜ್ಞಾನ ಬಗ್ಗೆ ಅವರು ಮಾತನಾಡಿದ್ದಾರೆ. ಎಂದಿನಂತೆ ಹೀಗೇನೆ ಎಲ್ಲರೂ ಸೇರಿ ಈ ವಚನ ಸಾಹಿತ್ಯದ ತೇರನ್ನ
ಎಳೆಯುವುದರ ಮೂಲಕ ಈ ವಚನ ಸಾಹಿತ್ಯವನ್ನ ಮುಂದಿನ ಪೀಳಿಗೆಗೆ ಸಾಗಿಸುವಂತ ಒಂದು ಕೆಲಸವನ್ನ ನಾವು ಮಾಡುವಂತ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಶ್ರೀಮತಿ ಜ್ಯೋತಿ ಬಾದಾಮಿ ಬೆಳಗಾವಿ ಅವರಿಗೆ ಹಾಗೂ ವಚನ ಈ ಸಂವಾದದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ಪ್ರೇಕ್ಷಕರಿಗೂ ಕೂಡ ಧನ್ಯವಾದಗಳು ಅಂತ ನನ್ನ ಶರಣ ಸಮರ್ಪಣೆಯನ್ನ ಮುಗಿಸ್ತಾ ಇದ್ದೀನಿ. ಶರಣಾರ್ಥಿಗಳು. ಶರಣಾರ್ಥಿಗಳು. ನಾಗರತ್ನ ಮೇಡಮ್, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಮೋಸ್ಟ್ಲಿ ಅವರು ಇಲ್ಲ ಅನ್ಸುತ್ತೆ. ಎಲ್ಲರಿಗೂ ಶರಣಾರ್ಥಿಗಳು. ಮುಂದಿನ ವಾರ ಹೀಗೆ ಸೇರೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಸಂಪನ್ನಗೊಳಿಸೋಣ. ನಮಸ್ತೆ. ಶರಣಾರ್ಥಿಗಳು. ಥ್ಯಾಂಕ್ ಯು. ಮತ್ತೆ ಸೇರ್ತೇನೆ ಸರ್. ಎಸ್ ಸರ್, ಥ್ಯಾಂಕ್ ಯು.